ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕ್ರಿಕೆಟ್ ಟಾಕ್ ವಿತ್ ನದೀಮ್ ಅಕ್ರಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಿತ್ರರ ಮಿತ್ರ. ನಮ್ಮ ಸಂಚಿಕೆಯ ಇವತ್ತಿನ ಅತಿಥಿಗಳಾಗಿ ರಾಜ್ಯ ಕಂಡ ಶ್ರೇಷ್ಠ ತಂಡ ಪಂಚಜನ್ಯ ಕೋಟ ತಂಡಕ್ಕೆ ಪ್ರಸ್ತುತ ಆಡ್ತಾ ಇರುವ ಆಟಗಾರ ಸ್ವಸ್ತಿಕ್ ನಾಗರಾಜ್ ಇವತ್ತಿನ ನಮ್ಮ ಸಂಚಿಕೆಯ ಅತಿಥಿಗಳು. ನಮಸ್ಕಾರ ಸರ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಸರ್, ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ಸರ್. ಹಾಯ್ ಎಲ್ರಿಗೂ, ನನ್ನ ಹೆಸರು ಸ್ವಸ್ತಿಕ್ ನಾಗರಾಜ್ ಅಂತ. ಪ್ರಸ್ತುತ ಪಾಂಚಜನ್ಯ ಟೀಮ್ಗೆ ಆಡ್ತಾ ಇದ್ದೀನಿ. ನಿಮ್ಮ ಫ್ಯಾಮಿಲಿ ಬಗ್ಗೆ, ಕುಟುಂಬದ ಬಗ್ಗೆ? ಓಕೆ, ಫ್ಯಾಮಿಲಿ ಬಗ್ಗೆ ಹೇಳಬೇಕಾದ್ರೆ ನಾನು, ನನ್ನ ವೈಫು, ನನ್ನ ಮಗು ಒಂದು ಮನೆಯಲ್ಲಿದ್ದೀರಿ. ಹಾಗೆ ನಮ್ಮ ತಂದೆ, ನಮ್ಮ ತಮ್ಮ ಮತ್ತು ಅವ್ರ ಫ್ಯಾಮಿಲಿ ಒಂದೇ ಬಿಲ್ಡಿಂಗಲ್ಲಿ ಇದ್ದೀರಿ ಒಟ್ಟಿಗೆ. ಸರ್, ಇಷ್ಟೊಂದು ಕ್ರೀಡೆಗಳಿದೆ, ಕ್ರಿಕೆಟ್ ಯಾಕೆ ಸರ್ ಆಯ್ಕೆ ಮಾಡ್ಕೊಂಡ್ರಿ? ಕ್ರಿಕೆಟ್ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದರೆ, ನನಗೆ ಜಾಸ್ತಿ ಜನ ಕ್ರಿಕೆಟ್ ಟೂರ್ನಮೆಂಟ್ ಬ್ಯಾಂಗ್ಳೂರಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ನಡೆಯೋ ಕಾರಣದಿಂದಾಗಿ ಕ್ರಿಕೆಟ್ ಆಯ್ಕೆ ಮಾಡ್ಕೊಂಡೆ. ಹಾಗೆ ಎಲ್ಲ ಸ್ಪೋರ್ಟ್ಸ್ನೂ ಆಡ್ತೀನಿ ನಾನು. ಕ್ರಿಕೆಟ್ ಅಂತ ಮಾತ್ರ ಅಲ್ಲ, ನಾನು ಸ್ಟೇಟ್ ಲೆವೆಲ್ ರನ್ನರ್ ಕೂಡ, ಮತ್ತು ಬ್ಯಾಡ್ಮಿಂಟನ್ ಕೂಡ ಆಡ್ತೀನಿ. ಫುಟ್ಬಾಲ್ ನನ್ನ ಫೇವ್ರೆಟ್ ಗೇಮ್. ಓಕೆ, ಬಹುಶಃ ನಮ್ಮ ವೀಕ್ಷಕರಿಗೆ ಗೊತ್ತಿಲ್ಲ, ಸ್ವಸ್ತಿಕ್ ನಾಗರಾಜ್ ಅಂದರೆ ಕ್ರಿಕೆಟಿಂದಾನೇ ಪದಾರ್ಪಣೆ ಮಾಡಿರ್ಬೋದು ಅಂತ. ಈ ನಿಟ್ಟಿನಲ್ಲಿ ನೀವು ಬೇರೆ ಕ್ರೀಡೆಗಳನ್ನು ಕೂಡ ಆಸಕ್ತಿಯಿಂದ ಆಡಿದ್ದೀರಾ? ಹೌದು, ಖಂಡಿತ. ಎಲ್ಲ ಕ್ರೀಡೆನೂ ನಾನು ತುಂಬ ಆಸಕ್ತಿಯಿಂದ ಆಡ್ತೀನಿ. ಸ್ಪೋರ್ಟ್ಸ್ ಕಂಡ್ರೆ ತುಂಬ ಒಲವು ನನಗೆ. ಕ್ರಿಕೆಟ್ ಅಂತ ಅಲ್ಲ, ಎಲ್ಲ ಸ್ಪೋರ್ಟ್ಸ್ ಕೂಡ ಆಡ್ತೀನಿ. ಯಾವ ರೀತಿ ಕ್ರಿಕೆಟ್ ಆಡಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸರ್? ಅದೆಷ್ಟು ವಯಸ್ಸು ಇರ್ತದೆ ನಿಮಗೆ? ಯಾವ ರೀತಿ ಆಸಕ್ತಿ ಶುರು ಆಗ್ತದೆ ಸರ್? ಇಲ್ಲ, ಚಿಕ್ಕ ವಯಸ್ಸಿಂದ ಆಡ್ತಾ ಇದ್ದೀನಿ ಕ್ರಿಕೆಟು. ಓಕೆ. ಸ್ಟೇಟ್ ಅಂತ ಆಡಿದ್ದು ಸ್ವಲ್ಪ ಲೇಟಾಗಿ ನಾನು ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ. ಕ್ರಿಕೆಟಿಂಗ್ ಐಡಲ್ ಅಂತ ಯಾರನ್ನ ನೋಡ್ತೀರಾ ಸರ್? ಸರ್, ನಂಗೆ ಐಡಲ್ ಫಸ್ಟಿಂದ ಸಚಿನ್ ತೆಂಡೂಲ್ಕರೇ ಸರ್. ಓಕೆ, ಅವ್ರನ್ನೇ ಐಡಿಯಲ್ ಆಗಿ ತಗೊಂಡಿರೋದು. ಈಗ ರೀಸೆಂಟಾಗಿ ವಿರಾಟ್ ಕೊಹ್ಲಿನ ಇಷ್ಟ ಬೀಳ್ತೀನಿ. ಓಕೆ, ಒಂದು ಕ್ರಿಕೆಟ್ ಜರ್ನಿ ನಿಮ್ಮ ಸ್ಟಾರ್ಟ್ ಆದಾಗ ಒಂದು ವಯಸ್ಸು, ಇಂಥ ವಯಸ್ಸಲ್ಲಿ ನಾನು ಕ್ರಿಕೆಟನ್ನು ನೋಡಿದೆ ಅಥವಾ ಆಡಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ? ಫಸ್ಟ್ ಸ್ಟೇಟ್ ಲೆವೆಲ್ ಆಡಿದ್ದು ಗ್ಯಾಪ್ನ ಇದೆ, ಬಟ್ ಕ್ರಿಕೆಟ್ ಆಡ್ತಾನೆ ಇದೀವಿ ಚಿಕ್ಕ ವಯಸ್ಸಿಂದ. ಇದು ಆಸಕ್ತಿ ಇದೆ, ಆಡ್ತಾನೆ ಇದೀವಿ. ಸ್ಟೇಟ್ ಲೆವೆಲ್ ಫಸ್ಟ್ ಆಡಿದ್ದು 2010 ಆಡಿದ್ದು. ನನಗೆ ಗೊತ್ತಿರೋ ತರ ಫ್ರೆಂಡ್ಸ್ ಟೀಮ್ಗೆ ಫಸ್ಟ್ ನಾನು ಇಂಟ್ರೊಡ್ಯೂಸ್ ಆಗಿದ್ದು ಸ್ಟೇಟ್ ಲೆವೆಲ್ಗೆ. ಅದು ಕುಂದಾಪುರದಲ್ಲಿ ನಡೆಯುತ್ತೆ. ತಾರ್ಪೋಡಸ್ ಅವ್ರು ನಡೆಸ್ಕೊಡ್ತಾರೆ ಅನ್ಸುತ್ತೆ. ಯಾವ ರೀತಿ ಸರ್ ನೀವು ಟೆನ್ನಿಸ್ ಬಾಲ್ ಕ್ರಿಕೆಟ್ನ ಸ್ಟಾರ್ಟ್ ಮಾಡ್ತೀರಾ? ಲೆದರ್ ಬಾಲಲ್ಲೂ ಏನಾನ ಆಸಕ್ತಿ ಇಟ್ಕೊಂಡಿದ್ರಾ? ಈಗ ನೀವೇ ಹೇಳಿದ್ರಿ ಸಚಿನ್ ತೆಂಡೂಲ್ಕರ್ ನಿಮ್ಮ ಐಡಲ್ ಅಂತ. ಸೊ ಅವ್ರ ರೀತಿ ನೀವೇನಾದರೂ ಲೆದರ್ ಬಾಲ್ ಕ್ರಿಕೆಟ್ ಹೋಗ್ಬೇಕು ಅನ್ಕೊಂಡಿದ್ರಾ, ಹೇಗೆ? ಸರ್, ನಾನು ಇಂಜಿನಿಯರಿಂಗ್ ಓದುವಾಗ ಲೆದರ್ ಬಾಲ್ ಆಡ್ತಾ ಇದ್ದೆ ಸರ್. ಅಷ್ಟೇ ಆಡಿರೋದು. ಲೆದರ್ ಬಾಲ್ ಬೌಲರ್ ಆಗಿ ಆಡಿದ್ದೀನಿ. ಬ್ಯಾಟ್ಸ್ಮನ್ ಬ್ಯಾಟಿಂಗ್ ಅಲ್ಲಿ ಕೊಡ್ತಾ ಇದ್ದಿಲ್ಲ, ಅದಕ್ಕೋಸ್ಕರ ಆಡ್ತಾ ಇದ್ದಿಲ್ಲ ಅಷ್ಟೇ. ಓಕೆ, ಮೊದಲಿಂದಾನು ಆಲ್ರೌಂಡರ್ ಆಗಬೇಕು ಅನ್ನೋ ಆಸೆ ಇತ್ತಾ? ಆಸೆಗಿಂತ ಅದು ಫಸ್ಟಿಂದಾನೇ ಆಲ್ರೌಂಡರ್ ಆಗ್ಬಿಟ್ಟಿದ್ದೀನಿ ನನಗೆ ಗೊತ್ತಿಲ್ದಿರೆ. ಓಕೆ. ಏನಂದರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಆಗಲಿ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಆಗಲಿ ನಾವು 100% ಎಫರ್ಟ್ ಕೊಟ್ಟು ಆಗ್ತೀವಿ. ಸೊ ಹಾಗೆ ಆಗ್ಬಿಟ್ಟಿದ್ದೀವಿ. ಸೊ ಪ್ರಾಕ್ಟೀಸ್ ಅಂತ ಬಂದಾಗ ಎಲ್ಲಿ ಮಾಡ್ತೀರಾ ಸರ್? ಪ್ರಾಕ್ಟೀಸ್ ನಮ್ಮ ಏರಿಯಾದಲ್ಲಿ ಮಾಡ್ತೀವಿ ಸರ್, ಮಲ್ಲೇಶ್ಪಳ್ಳಿ ಅಂತ. ಓಕೆ, ಅಲ್ಲೇ ಮಾಡ್ತೀವಿ ಸರ್. ಫಸ್ಟು ನಾನು ಸ್ಟೇಟ್ಗೆ ಆಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರಾ ಯಾವಾಗ ಕ್ರಿಕೆಟ್ ನೀವು ಸ್ಟಾರ್ಟ್ ಮಾಡಿದ್ರಿ? ಇಲ್ಲ, ಖಂಡಿತ ಸ್ಟೇಟ್ಗೆ ಆಡ್ತೀವಿ, ದೊಡ್ಡ ದೊಡ್ಡ ಟೂರ್ನಮೆಂಟ್ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಖಂಡಿತ ನಾವು ಅನ್ಕೊಂಡಿಲ್ಲ. ಓಕೆ. ನಾವು ಅದೇ ನಮ್ಮ ಊರಲ್ಲಿರೋ ಫ್ರೆಂಡ್ಸ್ ಜೊತೆ ಆಡ್ಕೊಂಡಿದ್ದು. ಸೊ ಅಲ್ಲಿಂದ ನಮ್ಮ ಸತೀಶ್ ಅಣ್ಣ ಇದ್ದಾರೆ, ಅವ್ರು ನಮ್ಮನ್ನ ಕರ್ಕೊಂಡು ಹೋದ್ರು ಆಡೋಕ್ಕೋಸ್ಕರ. ನಿಮಗೆ ಕ್ರಿಕೆಟಲ್ಲಿ ಯಾರಾದ್ರೂ ಪುಷ್ ಮಾಡಿ ನೀನು ಆಡ್ತೀಯಾ, ಒಳ್ಳೆ ಟ್ಯಾಲೆಂಟ್ ಇದೆ ಅಂತ ಯಾರಾದ್ರೂ ಪುಷ್ ಮಾಡಿ ನಿಮಗೆ? ಖಂಡಿತ ಸತೀಶ್ ಅಣ್ಣ, ನಮ್ದು ಸೌತ್ ಝೋನ್ ಟೀಮ್ ಅವರು. ಅವರೇ ನನ್ನ ತುಂಬಾ ಬೆಳೆಸಿದ್ದಂತ ಹೇಳಕ್ಕೆ ಇಷ್ಟ ಬೀಳ್ತೀನಿ. ಟೆನ್ನಿಸ್ ಬಾಲ್ ಕ್ರಿಕೆಟ್ನ ಆಡಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಮುಂದೆ ಸ್ಟೇಟ್ಗೆ ಆಡೋ ನಿಟ್ಟಿನಲ್ಲಿ ಯಾವ ಒಂದು ತಂಡಗಳು ನಿಮಗೆ ಸಪೋರ್ಟ್ ಮಾಡ್ತಾರೆ? ಯಾವ ರೀತಿ ನೀವು ಸ್ಟೇಟ್ಗೆ ಆಡ್ತೀರಾ? ಸರ್, ಖಂಡಿತ ಫಸ್ಟ್ ಬಂದ್ಬಿಟ್ಟು ಸೌತ್ ಝೋನ್ ಅವರೇ ನನಗೆ ಚಾನ್ಸ್ ಕೊಟ್ಟಿದ್ದು. ಮತ್ತೆ ಆಚೆ ನಾನೊಬ್ಬ ಪ್ಲೇಯರ್ ಆಗಿ ಗುರುತಿಸ್ಕೊಳಕ್ಕೆ ಕಾರಣ ಸೌತ್ ಝೋನ್ ತಂಡ ಹಾಗೂ ನಮ್ಮ ಸತೀಶ್ ಅಣ್ಣ ಅವರು. ಓಕೆ, ಯಾವ ರೀತಿ ಪಂದ್ಯಾಕೂಟಗಳನ್ನ ಸೌತ್ ಝೋನ್ ಜೊತೆಯಲ್ಲಿ ಆಡಿದ್ದೀರಾ ಸರ್? ಸರ್, ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಯಾವುದೇ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಇದ್ರೆ ಅವರು ಎಂಟ್ರಿ ಆಗ್ತಾ ಇದ್ರು. ಸೊ ಆಚ್ ಕಡೆ ಅವರು ಅಷ್ಟೇ ಎಂಟ್ರಿ ಕೊಡ್ತಾ ಇದ್ದಿಲ್ಲ. ಸೊ 2010 ನಾವು ಅಷ್ಟು ಸ್ಟೇಟ್ ಲೆವೆಲ್ ಆಡಿಲ್ಲ ಸೌತ್ ಝೋನ್ ಟೀಮು. ಓಕೆ. ಸೊ ಹಾಗಾಗಿ ನಮ್ಮ ಸೌತ್ ಝೋನ್ ತಂಡದ ಆಟಗಾರ ಕಿರಣ್ ಅಣ್ಣ ಅಂತ ಇದ್ದಾರೆ ನಮ್ಮ ಮನೆ ಹತ್ರ. ಸೊ ಅವರು ಫ್ರೆಂಡ್ಸ್ಗೆ ಆಡ್ತಾ ಇದ್ರು, ಅವರು ನನ್ನ ಕರ್ಕೊಂಡು ಹೋಗಿದ್ದು ಫ್ರೆಂಡ್ಸ್ ಟೀಮ್ಗೆ ಆಡೋಕ್ಕೋಸ್ಕರ. ಸರ್, ಈಗ ನೀವು ಸ್ಟೇಟ್ ಲೆವೆಲ್ ಕ್ರಿಕೆಟ್ ಆಡ್ತೀರಾ, ಮೊದಲ ಬಾರಿಗೆ ನೀವು ಮೊದಲ ದ್ವಿಚಕ್ರ ವಾಹನನ ಮ್ಯಾನ್ ಆಫ್ ದ ಸೀರೀಸ್ ಆಗಿ ಪಡ್ಕೊಂತೀರಾ. ಆ ಒಂದು ನೆನಪುಗಳು ಹೇಗಿದೆ ಸರ್? ಅವೆಲ್ಲ ಮರೆಯಲಾರದ ನೆನಪು. ಯಾಕೆಂದ್ರೆ ಒಂದು ಬೈಕ್ ಒಬ್ಬ ಲೋಕಲ್ ಟೂರ್ನಮೆಂಟ್ ಆಡೋ ಹುಡುಗನಿಗೆ ಸಿಗ್ಬೇಕಾದ್ರೆ ತುಂಬಾ ಖುಷಿ ಇರುತ್ತೆ. ಅದನ್ನ ಮಾತಿನಲ್ಲಿ ಹೇಳಕ್ಕಾಗಲ್ಲ, ಅನುಭವ ಆದವ್ರಿಗೆ ತುಂಬಾ ಗೊತ್ತಾಗುತ್ತೆ. ಸರ್, ಈಗ ಮೊದಲ ಬೈಕ್ ಪಡ್ಕೊಂತೀರಾ, ಯಾವೊಂದು ಟೂರ್ನಮೆಂಟು ಹೆಂಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್? ಫಸ್ಟ್ ಬೈಕ್ ನಾನು ಯಲಹಂಕದಲ್ಲಿ ತಗೊತೀನಿ. ಪರ್ಫಾರ್ಮೆನ್ಸ್
ಅನ್ಬಿಲೀವೇಬಲ್ ಆಗಿರುತ್ತೆ. ನಾನು ಆ ಪರ್ಫಾರ್ಮೆನ್ಸ್ ಇವಾಗೇ ನನಗೆ ಕೊಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಆ ಥರ ಪರ್ಫಾರ್ಮೆನ್ಸ್ ಇತ್ತು. ಸೊ ನನ್ನ ಫೇವ್ರೇಟ್ ಬೈಕ್ ಬಂದ್ಬಿಟ್ಟು ಫಸ್ಟ್ ಬೈಕ್ ಗೆದ್ದಿರೋದು, ಹಾಗೂ ಆ ಫಸ್ಟ್ ಬೈಕ್ ಇನ್ನೂ ಇದೆ ನನ್ನ ಹತ್ರ, ಯಾವುದು ಸೇಲ್ ಮಾಡಿಲ್ಲ ಅದು. ಅದೆಷ್ಟು ದ್ವಿಚಕ್ರ ವಾಹನಗಳನ್ನ ನೀವು ಮ್ಯಾನ್ ಆಫ್ ದಿ ಸೀರೀಸ್ ಅಥವಾ ಬ್ಯಾಟ್ಸ್ಮನ್ ಆಗಿ ಪಡ್ಕೊಂಡಿದ್ದೀರಾ ಸರ್? ಮ್ಯಾನ್ ಆಫ್ ದಿ ಸೀರೀಸ್ ಆಗಿ 6 ಬೈಕ್ ತಗೊಂಡಿದ್ದೀನಿ ಸರ್ ಇಲ್ಲಿವರೆಗೂ. ಓಕೆ, ಬಹುಶಃ ಸ್ಟೇಟ್ ಲೆವೆಲ್ ಪ್ಲೇಯರ್ಸ್ ಅಲ್ಲಿ ನೀವೇ ನಂಬರ್ ಆಫ್ ಮ್ಯಾನ್ ಆಫ್ ದಿ ಸೀರೀಸ್ ಜಾಸ್ತಿ ಇರ್ಬೋದು. ಹೌದು, ಈಗ ನಂದು 6 ಆಗಿದೆ, ಮತ್ತೆ ಸಾಗರ್ ಭಂಡಾರಿ ಅವ್ರದ್ದು 6 ಆಗಿರಬೇಕು. ಮೋಸ್ಟ್ಲಿ ಇಬ್ರು ಸೇಮ್ ಆಗಿದ್ದೀರಿ, ಒಂದೇ ದೋಣಿಯಲ್ಲಿ ನಡೀತಾ ಇತ್ತು. ನೋಡೋಣ ಮುಂದೆ ಏನಾಗುತ್ತೆ. ಸರ್, ಈಗ ಸ್ಟೇಟ್ ಲೆವೆಲ್ ಕ್ರಿಕೆಟ್ನ ಯಾವ ರೀತಿಯಾಗಿ ನೋಡ್ತಾ ಇದ್ದೀರಾ ಸರ್? ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಎಲ್ಲರೂ, ಎಲ್ಲ ಆರ್ಗನೈಸಿಂಗ್ ಟೀಮ್ಗೂ ಅದಕ್ಕೊಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಬೀಳ್ತೀನಿ. ನೆಕ್ಸ್ಟ್ ನಾರ್ತ್ ಕಡೆ ಥರ ಟೂರ್ನಮೆಂಟ್ ನಡಿಬೇಕು ಅಂತ ನಾನು ಇಷ್ಟ ಬೀಳ್ತೀನಿ. ಯಾಕೆ ಅಂದರೆ ಇಲ್ಲಿ ಸೌತಲ್ಲಿ ಏನಾಗ್ತಾಯಿದೆ ಅಂದರೆ ಸಾಫ್ಟ್ ಬಾಲೇ ನಡೆಸ್ಕೊಂಡಿದ್ದಾರೆ. ಸೊ ಇವಾಗ ಒಂದು 20 ಟೂರ್ನಮೆಂಟ್ ಸಾಫ್ಟ್ ಬಾಲ್ ಟೂರ್ನಮೆಂಟ್ಸ್ ನಡೆದ್ರೆ ಅಟ್ಲೀಸ್ಟ್ ಒಂದು 10 ಟೂರ್ನಮೆಂಟ್ಸ್ ಹಾರ್ಡ್ ಬಾಲ್ ನಡಿಬೇಕು. ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಕ್ರಿಕೆಟಿಂಗ್ ಇದರಲ್ಲಿ. ಬಹುಶಃ ನಾರ್ತ್ ಸೈಡ್ ಅಂದರೆ ನಾರ್ತ್ ಇಂಡಿಯಾ ಪ್ಲೇಯರ್ಸ್ ನಮ್ಮನ್ನ ಸಾಫ್ಟ್ವೇರ್ ಪ್ಲೇಯರ್ಸ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಸೊ ನೀವು ಹಾರ್ಡ್ವೇರ್ ಪ್ಲೇಯರ್ಸ್ ಅಂದರೆ ಟೂರ್ನಮೆಂಟ್ಸ್ ಬರೋ ಜೊತೆಯಲ್ಲಿ ಪ್ಲೇಯರ್ಸು ಕೂಡ ಮುಂದೆ ಬರ್ಬೇಕಂತೀರಾ? ಖಂಡಿತ ಆ ಇಂಪ್ರೂವ್ಮೆಂಟ್ ಬರಬೇಕು ಅಂದರೆ ಹಾರ್ಡ್ ಬಾಲ್ ನಡಿಲೇಬೇಕು. ಅಟ್ಲೀಸ್ಟ್ ಲೈಟ್ ಹಾರ್ಡ್ ಬರುತ್ತೆ ಅಲ್ಲ, ವಿಕ್ಕಿ ಬಾಲ್ ಇಲ್ಲ 6 ಬಾಲ್, ಅದರಿಂದ ಸ್ಟಾರ್ಟ್ ಮಾಡಿ ಅಟ್ಲೀಸ್ಟ್ ಒಂದು 10 ಟೂರ್ನಮೆಂಟ್ ನಡಿಬೇಕು. ಇಲ್ಲಾಂದರೆ ಡೆವಲಪ್ಮೆಂಟ್ ಅಷ್ಟು ಆಗಲ್ಲ ಅನ್ಸುತ್ತೆ. ನಾವು ಸಾಫ್ಟ್ ಬಾಲೇ ಆಡ್ಕೊಂಡಿದ್ರೆ ಇನ್ ಕೇಸ್ ಒಬ್ಬ ಪ್ಲೇಯರ್ ಲೆದರ್ಗೆ ಹೋಗ್ಬೇಕು ಅಂದರೆ ನೆಕ್ಸ್ಟ್ ಹಾರ್ಡ್ ಆಡ್ಬಿಟ್ಟು ಹೋಗ್ಬೇಕಾಗತ್ತೆ ಅಲ್ವಾ. ಬರೀ ಸಾಫ್ಟ್ ಆಡ್ಕೊಂಡಿದ್ರೆ ಖಂಡಿತ ಅವನು ಮುಂದೆ ಹೋಗೋಕ್ಕಾಗಲ್ಲ ಅಂತ ಹೇಳಕ್ಕೆ ಇಷ್ಟ ಬೀಳ್ತೀನಿ. ಯಾವ ರೀತಿ ಡಿಫ್ರೆನ್ಸ್ ಇದೆ ಸರ್ ಲೈಟ್ ಟೆನ್ನಿಸ್ಗೂ ಮತ್ತು ಹಾರ್ಡ್ ಟೆನ್ನಿಸ್ಗೆ? ಅಂದರೆ ಪ್ಲೇಯರ್ ಯಾವ ರೀತಿ ತಮ್ಮ ಗೇಮ್ನ ಚೇಂಜ್ ಮಾಡ್ಬೇಕು ಸರ್? ಸರ್ ಏನಂದರೆ ಕೆಲವೊಂದು ಪ್ಲೇಯರ್ಸ್ ಅವ್ರ ಎಬಿಲಿಟಿ ಏನಿರುತ್ತೆ ಅಂದರೆ ಸ್ಟ್ರೈಟ್ ಡೌನ್ ದ ಗ್ರೌಂಡು ಮಿಡ್ ವಿಕೆಟ್ ಆಡೋರು ಇರ್ತಾರೆ, ಅವ್ರಿಗೆ ಅಷ್ಟೊಂದು ಚೇಂಜ್ ಮಾಡ್ಕೊಳೋದು ಏನಿರಲ್ಲ. ಬಟ್ ಕೆಲವೊಂದು ಪ್ಲೇಯರ್ಸ್ ಏನಾಗುತ್ತೆ ಅಂದರೆ ಸ್ಕ್ವೇರ್ ದ ವಿಕೆಟು ಸ್ಟ್ರಾಂಗ್ ಇರ್ತಾರೆ, ಅವ್ರಿಗೆ ಎಂಟೈರ್ ಗೇಮೇ ಚೇಂಜ್ ಮಾಡ್ಕೊಬೇಕಾಗತ್ತೆ. ಅವರು ವಿನ್ ನೋಡಿ ಹೊಡಿಯೋರು ಇರ್ತಾರೆ ಅಲ್ವಾ. ಸೊ ಸಾಫ್ಟ್ ಬಾಲು ನಾವು ಯಾವಾಗಲೂ ವಿನ್ ನೋಡಿ ಹೊಡಿಬೇಕಿರುತ್ತೆ. ಹಾರ್ಡ್ ಬಾಲ್ದು ಏನಂದರೆ ಬಾಲ್ ಎಲ್ಲಿ ಬರುತ್ತೋ ಅಲ್ಲಿ ಟೈಮ್ ಮಾಡಬೇಕಾಗತ್ತೆ. ಸೊ ಅದೇ ಮೋಸ್ಟ್ ಡಿಫ್ರೆನ್ಸ್ ಬಂದ್ಬಿಟ್ಟು ಅದು ಒಂದೇ ಸರ್. ಬಟ್ ಟ್ಯಾಲೆಂಟ್ ಬಂದ್ಬಿಟ್ಟು ಅಲ್ಟಿಮೇಟ್ ಇದೆ ಕರ್ನಾಟಕ ಪ್ಲೇಯರ್ಸಲ್ಲಿ. ಬಟ್ ಶೋಕೇಸ್ ಮಾಡೋಕ್ಕೆ ಏನಂದರೆ ನಾವು ಸಾಫ್ಟ್ ಬಾಲ್ ಆಡಿ ಹಾರ್ಡ್ ಬಾಲ್ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡೋಕ್ಕಾಗಲ್ಲ ನಾರ್ತ್ ಪ್ಲೇಯರ್ಸ್ಗಿಂತ. ಪ್ರಾಕ್ಟೀಸಲ್ಲಿ ಯಾವ ರೀತಿ ಅವರು ಬದಲಾವಣೆಯನ್ನು ಕಂಡ್ಕೋಬೇಕು? ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಇದ್ದಾಗ ಅಥವಾ ಹಾರ್ಡ್ ಬಾಲ್ ಸಾಫ್ಟ್ ಬಾಲ್ ಇದ್ದಾಗ ಪ್ರಾಕ್ಟೀಸಲ್ಲಿ ಯಾವ ರೀತಿ ಅವರು ಬದಲಾವಣೆ ಕಂಡ್ಕೋಬೇಕು ಸರ್? ಸರ್ ಪ್ರಾಕ್ಟೀಸ್ ಅಂತ ಹೇಳೋಕ್ಕೆ ಇಷ್ಟ ಬೀಳ್ತೀನಿ, ಅದೊಂದು ಒಳ್ಳೆ ಪಾಯಿಂಟ್ ಹೇಳಿದ್ದೀರಾ. ಕೆಲವೊಂದು ಪ್ಲೇಯರ್ಸ್ ಪ್ರಾಕ್ಟೀಸ್ ಹೇಗೆ ಮಾಡ್ತಾರೆ ಅಂದರೆ ಹೋಗ್ತಾರೆ, ಒಂದು ಮ್ಯಾಚ್ ಆಡ್ತಾರೆ, ಹೋಗ್ತಾರೆ ಅಷ್ಟೇ. ಇಲ್ಲ ಅಂದರೆ ಇನ್ನು ಏನು ಮಾಡ್ತಾರೆ ಅಂದರೆ 6 ಬಾಲ್ಗೆ 2 6, 6 ಬಾಲ್ಗೆ 3 6 ಆ ಥರ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಪ್ರಾಕ್ಟೀಸ್ ಮಾಡೋದ್ರ ಜೊತೆ ಸೊ ಸ್ಟ್ರೆಂತ್ನಿಂಗ್ ಎಕ್ಸಸೈಸ್ಗಳು ಮಾಡಬೇಕು. ಸೊ ಕೆಲವೊಂದು ಎಕ್ಸಸೈಸ್ ಕ್ರಿಕೆಟಿಂಗ್ ಅಂತ ಇದೆ, ಕ್ರಿಕೆಟಿಂಗೋಸ್ಕರ ಅದನ್ನು ಮಾಡಬೇಕು ಅವರು. ಅದನ್ನು ಮಾಡಿ ಆಮೇಲೆ ಪ್ರಾಕ್ಟೀಸ್ ಮಾಡೋಕೆ ಹೋಗ್ಬೇಕು. ಯಾವ ರೀತಿ ಎಕ್ಸಸೈಸ್ ಸರ್? ಕೆಲವೊಂದು ಹೇಳ್ಬೋದಾ ನಮ್ಮ ವೀಕ್ಷಕರಿಗಾಗಿ? ಸರ್ ತುಂಬ ಎಕ್ಸಸೈಸ್ ಇದೆ. ಏನಂತಾರೆ, ಸ್ಕ್ವಾಟ್ಸ್ ಮಾಡಿರಿ, ಮೇನ್ ಹ್ಯಾಮ್ಸ್ಟ್ರಿಂಗ್ಸ್ಗೆ ಜಾಸ್ತಿ ವರ್ಕೌಟ್ಗಳು ಮಾಡಿ, ಪುಷಪ್ಸ್ ಮಾಡಿ, ಪುಲ್ಅಪ್ಸ್ ಮಾಡಿ. ಸೊ ಬ್ಯಾಟ್ಸ್ಮನ್ಗೆ ಒಂದು ಎಕ್ಸಸೈಸ್ ಇರುತ್ತೆ, ಬೌಲರ್ಸ್ಗೆ ಡಿಫ್ರೆಂಟ್ ಎಕ್ಸಸೈಸ್ ಇರುತ್ತೆ ಸರ್. ಅದು ನೋಡಿದ್ರೆ ಯೂಟ್ಯೂಬಲ್ಲಿ ಸ್ವಲ್ಪ ಸಿಗುತ್ತೆ ಇಂಟ್ಗಳು. ಮತ್ತೆ ಪ್ರಾಕ್ಟೀಸ್ ಎಷ್ಟು ಮುಖ್ಯ ಪಾತ್ರ ನಿರ್ವಹಿಸುತ್ತೆ ಸರ್ ನಿಮ್ಮ ಕ್ರಿಕೆಟಿಂಗ್ ಜರ್ನಿಯಲ್ಲಿ? ಯಾವುದೇ ಒಂದು ವರ್ಕ್ ಇರಲಿ, ಯಾವುದೇ ಒಂದು ಗೇಮ್ ಇರಲಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಷ್ಟೇ. ಅದಕ್ಕಿಂತ ಆ ಮಾತಿಗಿಂತ ಮುಂದೆ ಯಾವುದೂ ಇಲ್ಲ. ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ ಎಲ್ಲ ಪ್ಲೇಯರ್ಸು. ಕೆಲವೊಬ್ಬರು ಅನ್ಕೊತಾರೆ ಹೋಗಿ ಸೀದಾ ಆಡ್ಬಿಡೋಣ ಅಂತ. ಅಂದರೆ ಏನಾಗುತ್ತೆ ಅಂದರೆ ತುಂಬ ಜನ ವರ್ಕ್ ಮಾಡಿ ಆಡ್ತಾ ಇರೋ ಕಾರಣ ಅವ್ರಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಖಂಡಿತ. ಸೊ ಆ ಪ್ರಾಬ್ಲಮಿಂದ ಕೆಲವು ಪ್ಲೇಯರ್ಸ್ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಸರ್. ಕ್ರಿಕೆಟ್ಗೆ ಮತ್ತು ಫ್ಯಾಮಿಲಿಗೆ ಯಾವ ರೀತಿ ಸಮಯನ ನೀಡ್ತಾ ಇದ್ದೀರಾ ಸರ್? ಸರ್ ನನಗೆ ಇಷ್ಟು ವರ್ಷ ಒಂದು 6 ವರ್ಷ ವರ್ಕ್ ಫ್ರಮ್ ಹೋಮೇ ಮಾಡಿದ್ದೀನಿ. ನಾನು ಮನೇಲೇ ಇರ್ತೀನಿ ಆಲ್ಮೋಸ್ಟ್. ಸ್ಯಾಟರ್ಡೇ ಸಂಡೇ ನಾನು ಮ್ಯಾಚ್ಗೆ ಹೋಗ್ತೀನಿ. ಸೊ ಅಷ್ಟೊಂದು ಡಿಫ್ರೆನ್ಸ್ ಫೀಲ್ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಸರ್? ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡ್ತಾರೆ. ತಂದೆ ತಾಯಿ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ದೂರ ಟೂರ್ನಮೆಂಟ್ಸ್ ಇದ್ದಾಗ ಇಲ್ಲಿಂದ ಮಂಗಳೂರು, ಬೇರೆ ರಾಜ್ಯಗಳಿಗೆ, ಬೇರೆ ದೇಶಗಳಿಗೆ ಹೋದಾಗ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ಸರ್ ವೈಫ್ ಕಡೆಯಿಂದ ಮತ್ತು ತಂದೆ ಕಡೆಯಿಂದ ತುಂಬ ಸಪೋರ್ಟ್ ಇದೆ ಸರ್ ನಮಗೆ. ಆ ಕಾರಣದಿಂದನೇ ನಮ್ಮ ಪರ್ಫಾರ್ಮೆನ್ಸ್ ಕೂಡ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟ ಬೀಳ್ತೀನಿ.
ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ ಕೆಲವೊಬ್ಬರು ಆಟನೇ ಬಿಟ್ಟಿದ್ದಾರೆ, ಆಡೋಕ್ಕಾಗೋದಿಲ್ಲ. ಹೌದು, ಇದು ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೀವು. ಕೆಲವರು ಕ್ರಿಕೆಟ್ ತುಂಬಾ ಚೆನ್ನಾಗಿ ಆಡ್ಕೊಂಡಿರ್ತಾರೆ, ಅಂದ್ರೆ ಅವ್ರ ಸ್ಟ್ರೆಸ್ ಆಗ್ಲಿ ಅಥವಾ ಅವ್ರ ಫ್ಯಾಮಿಲಿ ಏನೋ ರೆಸ್ಪಾನ್ಸಿಬಿಲಿಟೀಸ್ ಆಗ್ಲಿ ಅದನ್ನೆಲ್ಲ ನೋಡ್ಕೊಂಡು ಕ್ರಿಕೆಟ್ನೇ ಬಿಟ್ಬಿಟ್ಟಿರ್ತಾರೆ. ಸೊ ನೀವು ಯಾವ ರೀತಿ ಮುಂದಿನ ದಿನಗಳಲ್ಲಿ ಮುಂದಿನ ಕ್ರಿಕೆಟ್ ಆಡ್ತೀರಾ ಸರ್? ಸರ್ ಖಂಡಿತ ನಮ್ಮದು ಫ್ಯಾಮಿಲಿ ಸಪೋರ್ಟ್ ತುಂಬ ಚೆನ್ನಾಗಿದೆ. ಆದಷ್ಟು ದಿವಸ ಖಂಡಿತ ನಾವು ಆಡ್ತಾ ಇರ್ತೀವಿ ಸರ್. ಫಿಟ್ನೆಸ್ ನೀವು ತುಂಬಾ ಚೆನ್ನಾಗಿದ್ದೀರಾ, ಅಂದ್ರೆ ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ನಿಮ್ಮ ಪ್ರಭಾವ ಕಾಣಿಸುತ್ತೆ ನೀವು ಆಡಿದಾಗ. ಫಿಟ್ ಇದ್ದಾರೆ ಅಂತ ಏನು ಎಲ್ಲರೂ ಹೇಳ್ತಾರೆ, ನಾವು ಕೂಡ ನೋಡ್ತಾ ಇರ್ತೀವಿ. ತುಂಬಾ ಕಡೆ ಬಹಳಷ್ಟು ಉತ್ತಮ ಪರ್ಫಾರ್ಮೆನ್ಸ್ ನ ನೀಡಿದ್ದೀರಾ. ನಿಮ್ಮ ಒಂದು ಬೆಸ್ಟ್ ಇನ್ನಿಂಗ್ಸ್ ಅಂದ್ರೆ ಯಾವ್ದು ಇರ್ಬೋದು ಸರ್ ಮೈಂಡಲ್ಲಿ? ಸರ್ ನಂದು ಬೆಸ್ಟ್ ಇನ್ನಿಂಗ್ಸ್ ನಾನು ಹೇಳಕ್ ಇಷ್ಟ ಬಿಡೋದಾದ್ರೆ ಶ್ರೀನಿವಾಸ್ಪುರದಲ್ಲಿ ಆಡಿರ್ತೀನಿ ಸರ್. ಅಲ್ಲಿ ಒಂದು ದೊಡ್ಡ ಟಾರ್ಗೆಟ್ ಸೆಟ್ ಮಾಡಿರ್ತಾರೆ. ಸೊ ಅದು ಐಕಾನ್ ಆಗಿ ಆಡಿರೋದು, ಆಕ್ಚುಲಿ ಟೀಮ್ಗೆ ಆಡಿದ್ದಲ್ಲ, ಐಕಾನ್ ಆಗಿ ಆಡಿದ್ದು. ಒಂದು ಟಾರ್ಗೆಟ್ ಒಂದು 90 runs ಟಾರ್ಗೆಟ್ ಕೊಟ್ಟಿರ್ತಾರೆ 6 overs. ಓಕೆ. ಸೊ ಒಬ್ಬನೇ ಬಂದ್ಬಿಟ್ಟು ಅದರಲ್ಲಿ ಒಂದು 84 ಹೊಡೆದಿರ್ತೀನಿ. ಓಕೆ, ಅದು ನನಗೆ ಬೆಸ್ಟ್ ಅಂತ ಅನ್ಸುತ್ತೆ ಸರ್. ಬೌಲಿಂಗ್ ಅಲ್ಲಿ ನಿಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂದ್ರೆ? ಸರ್ ಬೌಲಿಂಗ್ ಅಲ್ಲಿ ಒಂದು ದಾವಣಗೆರೆಯಲ್ಲಿ ಟೂರ್ನಮೆಂಟ್ ಇರುತ್ತೆ, ಅಲ್ಲೊಂದು 5 wickets ಎತ್ತಿರ್ತೀನಿ ಸರ್ 1 over ಅಲ್ಲಿ. ಓಕೆ, 1 over ಅಲ್ಲಿ? 1 over ಅಲ್ಲಿ. ಓಕೆ, ಅದು ಬೆಸ್ಟ್ ಬೌಲಿಂಗ್ ಅಂತ ಅನ್ಸುತ್ತೆ ಸರ್. ಯಾವ ರೀತಿ ಫೀಲ್ ಆಗುತ್ತೆ ಸರ್ ನೀವೇ ಮ್ಯಾಚನ್ನ ಗೆಲ್ಲಿಸಿದಾಗ? ನಿಮ್ಮ ಇಡೀ ತಂಡದ ಮುಂದೆ, ಆಟಗಾರರ ಮುಂದೆ ಯಾವ ರೀತಿ ಫೀಲ್ ಆಗುತ್ತೆ ಸರ್? ಇಲ್ಲ, ಖುಷಿ ಫೀಲ್ ಆಗುತ್ತೆ. ಇನ್ನೊಂದು ಏನಂದ್ರೆ ಯಾವುದೇ ಒಬ್ಬ ಪ್ಲೇಯರ್ಗಾಗ್ಲಿ ಇಂಡಿವಿಜುವಲ್ ಆಗಿ ಆಡಲ್ಲ. ಹೌದು, ಕ್ರಿಕೆಟ್ ಇಸ್ ಟೀಮ್ ಗೇಮ್. 11 ಜನ ಆಡಿದ್ರೆ ಟೂರ್ನಮೆಂಟ್ ಗೆಲ್ಲಕ್ಕಾಗೋದು. ಒಂದು ಮ್ಯಾಚ್ ಗೆಲ್ಸ್ಬೋದು ಯಾರೋ ಒಬ್ರು, ಹಾಗೆ ಇನ್ನೊಬ್ರು ಆಡಿ ಇನ್ನೊಂದು ಮ್ಯಾಚ್ ಗೆಲ್ಸ್ತಾರೆ ಅಷ್ಟೇ. ಸೊ ಕ್ರಿಕೆಟ್ ಬಂದ್ಬಿಟ್ಟು ಟೀಮ್ ಗೇಮ್ ಆಡಿದ್ರೆ ಗೆಲ್ಲಕ್ಕಾಗೋದು ಟೂರ್ನಮೆಂಟ್. ಸರ್ ಇಷ್ಟೊಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದ್ರಿ. ನೀವು ಎಲ್ಲಾನ ಒಂದ್ ಕಡೆ ನಿಮ್ಮಿಂದ ತಂಡ ಸೋತಿರ್ಬೋದು ಅಥವಾ ನಿಮ್ಮ ಪರ್ಫಾರ್ಮೆನ್ಸ್ ತಂಡಕ್ಕೆ ಸೋಲಿಗೆ ಕಾರಣ ಆಗಿರ್ಬೋದು. ಈ ರೀತಿ ಯಾವ್ದಾನ ಸನ್ನಿವೇಶಗಳಾಗಿದೆಯಾ? ಆಗಿದೆ ಸರ್. ನಮ್ದು ಇರೋ ಕ್ರಿಕೆಟಿಂಗ್ ಜರ್ನಿಯಲ್ಲಿ ಇಷ್ಟು ವರ್ಷದಲ್ಲಿ ತುಂಬಾ ಆಗಿದೆ. ಸೊ ಒಂದು ಹೇಳಕ್ ಇಷ್ಟ ಬೀಳ್ತೀನಿ, ಮೈಸೂರು ಟೂರ್ನಮೆಂಟ್ ಇರುತ್ತೆ, ಅಲ್ಲಿ ಒಂದು 2 overs ಸಮ್ 30 ಚೇಂಜ್ ಬೇಕಿರುತ್ತೆ. ಅಲ್ಲಿ ಒಂದು 4-6 ಹೊಡ್ಸ್ಕೊಂತೀನಿ ನಾನು. ಓಕೆ, ಅದು ಮೋಸ್ಟ್ಲಿ ನನಗೆ ನೆನಪಿರೋದು ಅಂತ ಹೇಳಕ್ ಇಷ್ಟ ಪಡ್ತೀನಿ. ಹಲವಾರು ಇರುತ್ತೆ. ಮತ್ತೆ ಯಾವ ರೀತಿ ತಮಗೆ ತಾವೇ ಮೋಟಿವೇಶನ್ ಮಾಡ್ಕೊಂತೀರಾ ಸರ್? ನಾನು ಮತ್ತೆ ಅಂದ್ರೆ ಈಗ ನಿಮ್ಮಿಂದ ಸೋತಿರೋ ತಂಡಕ್ಕಾಗ್ಲಿ ಅಥವಾ ಸೋತಿರೋ ಪಂದ್ಯಕೂಟದಲ್ಲಾಗ್ಲಿ ಮತ್ತೆ ಬೇರೆ ಪಂದ್ಯಕೂಟದಲ್ಲಿ ಯಾವ ರೀತಿ ನೀವು ಬರ್ತೀರಾ ಸರ್? ಸರ್ ಅದು ಏನಾಗುತ್ತೆ ಅಂದರೆ ಟೀಮ್ ಎನ್ವಿರಾನ್ಮೆಂಟ್ ತುಂಬ ಮ್ಯಾಟರ್ ಆಗುತ್ತೆ ಅಲ್ಲಿ. ಓಕೆ. ಸೊ ಟೀಮ್ ಅವ್ರು ಹೇಗೆ ಮಾತಾಡಿಸ್ತಾರೆ ನಾವು ಸೋಲಿಸಿದಾಗ ಅದು ತುಂಬ ಮ್ಯಾಟರ್ ಆಗುತ್ತೆ. ಸೊ ನಾವು ಸೌತ್ ಝೋನ್ಗೆ ಆಡಿದ್ರಿಂದ ನಮ್ಮವ್ರು ಏನು ಹೇಳಲ್ಲ, ನನಗೆ ಏನು ಹೇಳೂ ಇಲ್ಲ. ನೆಕ್ಸ್ಟ್ ಸೇಮ್ ಅದೇ ರೂಟೀನ್ ಪ್ರಾಕ್ಟೀಸ್ ಮಾಡ್ಕೊಂಡ್ಬಂದು ಮ್ಯಾಚ್ ಆಡೋದು ಅಷ್ಟೇ ಸರ್. ನೀವು ಟೆನ್ನಿಸ್ ಬಾಲ್ ಕ್ರಿಕೆಟ್ನ ಸ್ಟಾರ್ಟ್ ಮಾಡಿ ಸ್ಟೇಟಿಗೆ ಆಡಿದಾಗ ಬೇರೆ ತಂಡಗಳಿಂದಾನು ನಿಮ್ಗೆ ಆಫರ್ಸ್ ಬಂತಾ? ಸರ್ ನಾನು ಗೆಸ್ಟ್ ಪ್ಲೇಯರ್ ಆಗಿ ಎಲ್ಲ ಟೀಮ್ಗೂ ಆಡಿದ್ದೀನಿ. ನಮ್ಮ ಸೌತ್ ಝೋನ್ ಎಲ್ಲೆಲ್ಲಿ ಎಂಟ್ರಿ ಕೊಡ್ತಾ ಇದ್ದಿಲ್ವೋ ಅವಾಗ ಎಲ್ಲ ಟೀಮ್ಗೂ ಆಡಿದ್ದೀನಿ. ಆಫರ್ಸ್ ಬಂದಿದೆ ಸರ್. ಆಲ್ಮೋಸ್ಟ್ ಎಲ್ಲ ತಂಡಕ್ಕೂ ಆಡಿದ್ದೀನಿ ಸರ್. ಮೇಯ್ನ್ ತಂಡಗಳು ಅಂದರೆ ಇವಾಗ ನ್ಯಾಶ್ಗೆ ಆಡಿದ್ದೀನಿ, ಫ್ರೆಂಡ್ಸ್ಗೆ ಆಡಿದ್ದೀನಿ, ಮತ್ತು ಜಾನ್ಸನ್ ರಿಯಲ್ ಫೈಟರ್ಸ್ ಆಡಿದ್ದೀನಿ. ಓಕೆ. ಈಗ ಬೇರೆ ತಂಡದ ಆಟಗಾರರ ಜೊತೆಗೆ ನಿಮ್ಮ ಫ್ರೆಂಡ್ಶಿಪ್ ಹೇಗಿದೆ? ಸರ್ ಎಲ್ಲರ ಜೊತೆಗೂ ನಾನು ಚೆನ್ನಾಗಿದ್ದೀನಿ ಸರ್. ಇನ್ನೊಂದು ಏನಂದರೆ ನಾನು ಜಾಸ್ತಿ ಮಾತಾಡಲ್ಲ ಯಾರ ಹತ್ರನೂ. ಓಕೆ. ಮಾತಾಡಲ್ಲ ಅಂದರೆ ಆ ರೀತಿ ಅಲ್ಲ, ಅಷ್ಟು ನನ್ನ ಸ್ವಭಾವ ಅಷ್ಟೇ, ಜಾಸ್ತಿ ಮಾತಾಡಲ್ಲ. ಎಷ್ಟು ಬೇಕೋ ಅಷ್ಟು ಮಾತಾಡಿ ಮುಗಿಸ್ಬಿಡ್ತೀನಿ. ಸೊ ಎಲ್ಲರ ಹತ್ರ ನಂದು ಫ್ರೆಂಡ್ಶಿಪ್ ಚೆನ್ನಾಗಿದೆ ಸರ್, ಬೇರೆ ಟೀಮ್ ಅವ್ರ ಹತ್ರ. ಟೆನ್ನಿಸ್ ಬಾಲ್ ಕ್ರಿಕೆಟ್ ಈ ಮಟ್ಟಕ್ಕೆ ಬೆಳೀತಾ ಇದೆ ಸರ್. ಈಗ ISPL ಆಗಲಿ, KSPL ಆಗಲಿ, ಈಗ ತುಂಬಾ ನೀವೇ ನೋಡ್ತಾ ಇದ್ದೀರಾ, ಬಹಳಷ್ಟು ದೊಡ್ಡ ಟೂರ್ನಮೆಂಟ್ಗಳು ಟೆನ್ನಿಸ್ ಬಾಲ್ ಕ್ರಿಕೆಟಲ್ಲಿ ಈಗ ಪರಿಚಯ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅದು ತುಂಬ ಖುಷಿ ಆಗುತ್ತೆ ಸರ್. ಈಗಿನ ಪೀಳಿಗೆಗೆ ಒಳ್ಳೆ ಆಫರ್ಸ್ ಇದೆ, ಒಳ್ಳೆ ಆಪರ್ಚುನಿಟಿ ಇದೆ. ಅವ್ರು ಯೂಟಿಲೈಸ್ ಮಾಡ್ಕೊಬೇಕಷ್ಟೇ. ಖಂಡಿತ ಅವ್ರು ಯೂಟಿಲೈಸ್ ಮಾಡಿ ಚೆನ್ನಾಗಿ ನಮ್ಮ ಕರ್ನಾಟಕ ಪ್ಲೇಯರ್ಸ್ ಬೆಳೆದ್ರೆ ಖುಷಿ ಆಗುತ್ತೆ ಸರ್ ನನಗೆ. ಸರ್ ಒಬ್ಬ ಯಂಗ್ಸ್ಟರು ಈಗ ಮುಂದಿನ ಹಂತದಲ್ಲಿ ನಿಮ್ಮ ಸ್ಟೇಟ್ ಟೀಮ್ಸ್ಗಳಿಗೆ ರಿಪ್ರೆಸೆಂಟ್ ಮಾಡ್ಬೋದು ಅನ್ನೋದಾದ್ರೆ ಯಾವೊಬ್ಬ ಯಂಗ್ಸ್ಟರ್ನ ನೀವು ನೋಡ್ತಾ ಇದ್ದೀರಾ ಸರ್? ನಾನ್ ಸ್ಟೇಟ್ ಟೀಮಿಂದ ಎನಿಥಿಂಗ್, ನಾನ್ ಸ್ಟೇಟಿಂದ ಆಗಲಿ, ಸ್ಟೇಟ್ ಅಂದರೆ ಲೋಕಲ್ ಕ್ರಿಕೆಟಿಂದ ಆಗಲಿ, ಅವ್ನು ಮುಂದಿನ ದಿನಗಳಲ್ಲಿ ಒಬ್ಬ ಒಳ್ಳೆ ಸ್ಟೇಟ್ ಪ್ಲೇಯರ್ ಅಥವಾ ಒಳ್ಳೆ ಲೆವೆಲ್ಗೆ ಆಡ್ತಾನೆ ಅನ್ನೋದಾದರೆ? ಸರ್ ಆ ಥರ ತುಂಬ ಜನ ಇದ್ದಾರೆ ನಾನ್ ಸ್ಟೇಟಲ್ಲಿ. ತುಂಬ ಒಳ್ಳೆ ಟ್ಯಾಲೆಂಟ್ಗಳಿದೆ. ಅವ್ರು ಇನ್ನೂ ಆಡ್ತಾ ಇಲ್ಲ ಯಾವುದೋ ಟೀಮ್ಗೆ. ನನಗೆ ಬ್ರೈಟ್ ಸ್ಟಾರ್ಸಿಂದ ಹೇಮಂತ್ ಅಂತ ಹೇಳ್ತೀನಿ ಸರ್. ಅವರು ಬೌಲಿಂಗ್ ತುಂಬ ಚೆನ್ನಾಗಿ ಆಗ್ತಾರೆ. ಈಗ ನಾನ್ ಸ್ಟೇಟ್ ಮತ್ತು ಸ್ಟೇಟ್ ಕ್ರಿಕೆಟ್ ಎರಡು ರೂಪದಲ್ಲಿ ನಮ್ಮ ಟೆನ್ನಿಸ್ ಬಾಲ್ ಕ್ರಿಕೆಟ್ನ ನಾವು ನೋಡ್ತಾ ಇದ್ದೀವಿ. ನಿಮ್ಮ ಅನಿಸಿಕೆ ಏನಿದೆ ಸರ್ ಇದ್ರ ಬಗ್ಗೆ? ಅನಿಸಿಕೆ ಹೇಳ್ಬೇಕಾದ್ರೆ
ಈ ಥರ ಟೂರ್ನಮೆಂಟ್ ಬೇಡ ಅನಿಸುತ್ತೆ ನನಗೆ. ಓಕೆ. ಸೊ ಒಂದು ಲೀಗ್ ಮಾಡೋ ಉದ್ದೇಶ ಏನಿರುತ್ತೆ ಅಂದರೆ ಫ್ಯೂಚರಲ್ಲಿ ಒಳ್ಳೆ ಪ್ಲೇಯರ್ಸ್ ಬರಬೇಕು, ಮುಂದೆ ದೊಡ್ಡ ದೊಡ್ಡ ಟೂರ್ನಮೆಂಟ್ ಆಡಬೇಕು ಅಂತ. ಇದು ನಾನ್ ಸ್ಟೇಟ್ ಏನಾಗಿದೆ ಅಂದರೆ ಓಕೆ, ಸೊ ತಪ್ಪಾಗಿ ತಿಳ್ಕೊತಾರೆ ಅಂತ ಅನ್ಸುತ್ತೆ. ಅದೊಂದು ಬಾವಿಯಲ್ಲಿರೋ ಕಪ್ಪೆ ಥರ. ಸೊ ಅಲ್ಲೇ ಆಡ್ಕೊಂಡಿದ್ದು ಉಪಯೋಗ ಇಲ್ಲ, ಮುಂದೆ ಬೆಳಿಬೇಕು ಪ್ಲೇಯರ್ಸ್. ಸೊ ಅಷ್ಟೊಂದು ಟೂರ್ನಮೆಂಟ್ಗಳು ನಡೆದು ಪ್ಲೇಯರ್ಸ್ ಮುಂದೆ ಆಡ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ನಾನ್ ಸ್ಟೇಟ್ ಆಡಿ ಇಲ್ಲೇ ಬೆಂಗಳೂರಲ್ಲೇ ಆಡ್ಕೊಂಡು ಅಲ್ಲೇ ಇರ್ತೀರಾ ಅಂದರೆ ಇಟ್ಸ್ ಆಫ್ ನೋ ಯೂಸ್ ಅಂತ ನನಗೆ ಫೀಲ್ ಆಗುತ್ತೆ ಸರ್. ಮೊದಲಿಗೆ ಕಂಪೇರ್ ಮಾಡಿದ್ರೆ ಈಗ ಯಂಗ್ಸ್ಟರ್ಗಳಿಗೆ ಅವಕಾಶಗಳು ಜಾಸ್ತಿ ಅನ್ಸುತ್ತಾ? ಅವಕಾಶ ನಾನ್ ಸ್ಟೇಟಲ್ಲಿ ಸಿಗ್ತಾ ಇದೆ. ಸೊ ಅವ್ರು ಸ್ಟೇಟ್ಗೆ ಆಡಿದ್ರೆ ನಾನ್ ಸ್ಟೇಟ್ ಟೀಮ್ಗೆ ಆಡೋಕ್ಕಾಗಲ್ಲ ಅಂತ ಅವ್ರು ಬರ್ತಾ ಇಲ್ಲ ಸರ್. ನಾನ್ ಸ್ಟೇಟ್ ಅಂತಾನೆ ಅಲ್ಲ ಸರ್, ಬೇರೆ ಅವಕಾಶಗಳಿದೆ. ಈಗ ಟೂರ್ನಮೆಂಟ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಈಗಿನ ಜನರೇಷನ್ಗೆ ಅವಕಾಶಗಳು ಜಾಸ್ತಿ ಅಂತ ಅನ್ಸುತ್ತಾ? ಅವಕಾಶ ತುಂಬ ಇದ್ದಾವೆ ಸರ್, ಆಡ್ತಾ ಇದ್ದಾರೆ, ಎಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಪ್ರಾಬ್ಲಮ್ ಏನಂದರೆ ನಮ್ಮ ಕರ್ನಾಟಕ ಕ್ರಿಕೆಟ್ ಬೆಳಿಬೇಕು ಅಂದರೆ ಇದು ನಾನ್ ಸ್ಟೇಟ್ ಸ್ವಲ್ಪ ಸೆಪ್ರೇಟ್ ಆಗಬೇಕು. ಸೊ ಬರೀ ಕರ್ನಾಟಕದಲ್ಲೇ ಆಡ್ಕೊಬೇಕು, ಬರೀ ಬ್ಯಾಂಗ್ಳೂರಲ್ಲೇ ಆಡಬೇಕು ಅಂದರೆ ಇಟ್ಸ್ ಓಕೆ, ನಡೆಯುತ್ತೆ. ಸೊ ಕರ್ನಾಟಕ ಕ್ರಿಕೆಟ್ ಬೆಳಿಬೇಕು ಅಂದರೆ ಈ ನಾನ್ ಸ್ಟೇಟ್ ಕಾನ್ಸೆಪ್ಟ್ ಸ್ವಲ್ಪ ಹಿಂದೇಟ್ ಹಾಕಬೇಕು ಅಂತ ಇಷ್ಟ ಬೀಳ್ತೀನಿ ಸರ್. ಎಲ್ಲರೂ ಒಂದಾಗಿ ಹೋಗ್ಬೇಕು, ಎಲ್ಲರೂ ಒಂದಾಗಿ ಆಡೋಣ. ಸೊ ಕ್ರಿಕೆಟ್ಗೆ ನಿಮಗೆ ಗೊತ್ತು, ಕ್ರಿಕೆಟ್ಗೆ ಏಜ್ ಇಲ್ಲ ಸರ್, ಏಜ್ ಮ್ಯಾಟರ್ ಇಲ್ಲ. 15 years ವೈಭವ್ ಸೂರ್ಯವಂಶಿ ಹೆಂಗೆ ಆಡ್ತಾ ಇದ್ದಾರೆ ಅಲ್ವಾ? ಸೊ ಹಾಗೆ ಚಿಕ್ಕ ಪ್ಲೇಯರ್ಸ್ ಬೆಳಿಬೇಕು ಅಂದರೆ ಚಿಕ್ಕ ವಯಸ್ಸಿನ ಪ್ಲೇಯರ್ಸ್ ಮುಂದೆ ಬರಬೇಕು, ಅದರ್ ಸ್ಟೇಟ್ಸ್ಗೆ ಹೋಗಿ ಆಟ ಆಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಇಷ್ಟೊಂದು ಸ್ಟೇಟ್ ಲೆವೆಲ್ ಕ್ರಿಕೆಟ್ ಅನ್ನ ಆಡಿದ್ದೀರಾ. ನಿಮ್ಮ ಪ್ರಕಾರ 3 ಬೆಸ್ಟ್ ಬ್ಯಾಟರ್ಸ್ ಅಂದ್ರೆ ನಮ್ಮ ಸ್ಟೇಟ್ ಇಂದ ಯಾರನ್ನ ಹೇಳಕ್ ಇಷ್ಟಪಡ್ತೀರಾ ಸರ್? ಸಾಗರ್ ಭಂಡಾರಿ ಅವರು ಒನ್ನಾಗಿ ಹೇಳ್ತೀನಿ. ಓಕೆ. ಸೆಕೆಂಡ್ ಬ್ಯಾಟ್ಸ್ಮನ್ ಬಂದ್ಬಿಟ್ಟು ರಾಜ ಹೇಳಕ್ ಇಷ್ಟಪಡ್ತೀನಿ. ಆಲ್ರೌಂಡ್ ದ ಗ್ರೌಂಡ್ ಆಡ್ತಾರೆ ಅವರು. ಕವರ್ಸ್ ಶಾಟ್ ಟೆನ್ನಿಸ್ ಬಾಲಲ್ಲಿ ತುಂಬಾ ರೇರ್ ನೋಡಕ್ಕೆ. ಅವ್ರದ್ದು ತುಂಬಾ ಒಳ್ಳೆ ಬ್ಯಾಟ್ಸ್ಮನ್ ಇದೆ. ಸೆಕೆಂಡ್ ರಾಜ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಬ್ಯಾಟ್ಸ್ಮನ್ ಬಂದ್ಬಿಟ್ಟು ಅಕ್ಷಯ್. ಅವ್ರದ್ದು ಆಟ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ನನಗೆ. ನಾನ್ ಸ್ಟ್ರೈಕಲ್ಲಿ ತುಂಬಾ 3 ವರ್ಷ ಆಡಿದ್ದೀನಿ, ನಾನ್ ಸ್ಟ್ರೈಕಲ್ಲಿ ತುಂಬಾ ನೋಡಿದ್ದೀನಿ. ಆಬ್ವಿಯಸ್ಲಿ ಒಳ್ಳೆ ಬ್ಯಾಟ್ಸ್ಮನ್ ಅವರು. ಸಾಗರ್ ಭಂಡಾರಿ, ರಾಜ ಸಲಿಗ್ರಾಮ ಮತ್ತೆ ಅಕ್ಷಯ್ ಅವರು. ಸರ್, ಇದೇ ರೀತಿಯಾಗಿ 3 ಬೆಸ್ಟ್ ಬೌಲರ್ಸ್ ಅಂದ್ರೆ ನೀವು ಯಾರನ್ನ ಹೇಳಕ್ ಇಷ್ಟಪಡ್ತೀರಾ ಸರ್? ಬೌಲರ್ಸ್ ಆಗಿ ಆಲ್ ಟೈಮ್ ಫೇವ್ರೇಟ್ ನಮ್ದು ಪುರುಷಿ ಅಣ್ಣ ಸರ್. ಖಂಡಿತ. ಅವ್ರದ್ದು ಕ್ರಿಕೆಟಿಂಗ್ ಜರ್ನಿ ತುಂಬಾ ನೋಡಿದ್ದೀನಿ. ಜಸ್ಟ್ ಸ್ಟ್ರೈಟ್ ಬೌಲರ್ ಆಗಿದ್ರು. ಹೌದು. ಈಗ ಎಲ್ಲ ವೇರಿಯೇಷನ್ ಕಲ್ತಿ ಅವ್ರದ್ದು ಒಂದೊಂದೇ ಅಸ್ತ್ರಗಳನ್ನ ಆ್ಯಡ್ ಆನ್ ಮಾಡ್ಕೊಂಡು ಬಂದಿದ್ದಾರೆ. ಅವರು ನನ್ನ ಮನಸ್ಸಲ್ಲಿ ತುಂಬಾ ಗ್ರೇಟ್ ಬೌಲರ್ ಆಗಿ ನಾನು ಹೇಳಕ್ ಇಷ್ಟ ಬೀಳ್ತೀನಿ. ತಾನೇ ಇಂಪ್ರೂವ್ ಮಾಡ್ತಾನೆ ಇರ್ತಾರೆ. ಹೌದು. ಪುರುಷಿಯಣ್ಣ ಒಂದು. ಸೆಕೆಂಡ್ ಪ್ರಸಾದಿ ಹೇಳ್ಬೋದು, ಫ್ರೆಂಡ್ಸ್ ಬೌಲರ್. ಥರ್ಡು ನಮ್ಮ ಸೌತ್ ಝೋನ್ ಬೌಲರ್ ಚೀರು ಅಂತ ಇದ್ರು ಸರ್. ಓಕೆ. ತುಂಬಾ ಒಳ್ಳೆ ಬೌಲರ್ ಅವರು ಕೂಡ. ಎಲ್ಲ ಬರೀ ಸ್ಟ್ರೈಟ್ ಬೌಲರ್ ಆಗಿದ್ರು, ಎಲ್ಲ ವೇರಿಯೇಷನ್ ಕಲ್ಕೊಂಡ್ ಬಂದ್ರು ಅವ್ರ ಜರ್ನಿಯಲ್ಲಿ. ಸರ್, 3 ಶ್ರೇಷ್ಠ ಆಲ್ರೌಂಡರ್ಸ್ ಅಂದ್ರೆ ನಿಮ್ಮ ಪಟ್ಟಿಯಲ್ಲಿ ಯಾರು ಇರ್ಬೋದು ಸರ್? ಸರ್, ಸಾಗರ್ ಭಂಡಾರಿ ಹೇಳಲೇಬೇಕಾಗುತ್ತೆ ಆಲ್ರೌಂಡರ್ ಪಟ್ಟಿಯಲ್ಲಿ. ಫಸ್ಟ್ ಬ್ಯಾಟ್ಸ್ಮನ್ ಆಗು ಹೇಳಿದ್ದೀನಿ, ಬಟ್ ಆಲ್ರೌಂಡರ್ ಆಗಿ ಖಂಡಿತ ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಫಸ್ಟ್ ಓವರ್ ಬೌಲಿಂಗು ಮಾಡ್ತಾರೆ, ಮುಂದೆ ಬಂದು ಬ್ಯಾಟಿಂಗು ಮಾಡ್ತಾರೆ. ಸೆಕೆಂಡ್ ಬಂದ್ಬಿಟ್ಟು ಸತೀಶ್ ಜಿ ಅಂತ ಸರ್. ಅವರು ಸ್ವಲ್ಪ ಹಳೆ ಪ್ಲೇಯರ್. ಹೌದು ಹೌದು, ಖಂಡಿತ. ತುಂಬಾ ಒಳ್ಳೆ ಆಲ್ರೌಂಡರ್ ಸರ್. ಒಳ್ಳೆ ಪವರ್ ಹಿಟ್ಟರು. 2 ಸ್ಪಿನ್ ಆಗ್ತಾರೆ, ಒಳ್ಳೆ ವೇರಿಯೇಷನ್ ಇದೆ. ಖಂಡಿತ. ಥರ್ಡ್ ಬಂದ್ಬಿಟ್ಟು ಸಚಿನ್ ಮಹಾದೇವ್ ಅವರು. ಖಂಡಿತ. JK ಟೀಮಿಂದ ತುಂಬಾ ನಂಗೆ ಇಷ್ಟವಾದ ಆಲ್ರೌಂಡರ್ಸ್ ಹೆಸರು ಹೇಳಿದ್ದೀನಿ ಸರ್. ಸೊ ಯಾವುದೇ ಹೆಸರು ಹೇಳಿದ್ರು ನನಗೆ ಇಷ್ಟ ಇರೋದು ಹೇಳಿದ್ದೀನಿ. ನಿಮ್ ಬೇರೆಯವ್ರಿಗೆ ಸರ್, ಈಗ ಬ್ಯಾಟಿಂಗ್ ಬೌಲಿಂಗ್ ಎಷ್ಟು ಮುಖ್ಯನೋ ವಿಕೆಟ್ ಕೀಪಿಂಗ್ ಕೂಡ ಅಷ್ಟೇ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. ಈಗ ನಿಮ್ಮ ಅನಿಸಿಕೆ ಪ್ರಕಾರ 3 ವಿಕೆಟ್ ಕೀಪರ್ಸ್ಗಳು ಯಾರಾಗಿರ್ಬೋದು ಸರ್? ವಿಕೆಟ್ ಕೀಪರ್ಸ್ ಆಗಿ ಫಸ್ಟ್ ಶಂಕೇಣ್ ಅಂತ. ಹೌದು. ಅವರು ಮುಂಚೆ ಜೈ ಕರ್ನಾಟಕ ಮುಂಚೆ ನ್ಯಾಶ್ಗೆ ಆಡ್ತಾ ಇದ್ರು, ಈಗ ಮೈಟಿಗೆ ಆಡ್ತಿದ್ದೆ ಪ್ರಸ್ತುತ. ಅವ್ರು ನನ್ನ ಫೇವ್ರೇಟ್. ಸೆಕೆಂಡ್ ಪ್ರಕಾಶ್ ಮುನ್ನ ಅವರು. ಹೌದು. ಮತ್ತೆ ನ್ಯಾಶ್ ತಂಡದ ಆಟಗಾರ ಚೇತನ್. ಹೌದು. 3 ವಿಕೆಟ್ ಕೀಪರ್ಸ್. ಧನ್ಯವಾದಗಳು ಸರ್. ಸರ್, ಇಷ್ಟೆಲ್ಲ ಸ್ಟೇಟ್ ಲೆವೆಲ್ ಕ್ರಿಕೆಟ್ ಆಡಿದ್ದೀರಾ. ನಾಳೆ ಒಂದು ದಿವಸ ನೀವು ನಮ್ಮ ರಾಜ್ಯದಿಂದ ಹೊರ ರಾಜ್ಯಕ್ಕೆ ಒಂದು ತಂಡನ ಕಟ್ಕೊಂಡು ಹೋಗ್ಬೇಕು ಅನ್ಕೊಳ್ಳಿ. ನೀವು ಮ್ಯಾನೇಜರು ಕ್ಯಾಪ್ಟನ್ ಆಗಿರ್ತೀರಾ. ಸೊ ಹೊರ ರಾಜ್ಯಕ್ಕೆ ಒಂದು ತಂಡನ ಕಟ್ಕೊಂಡು ಹೋಗ್ಬೇಕು. ನಿಮ್ಮ ಇಬ್ರು ಓಪನರ್ಸ್ ಯಾರಾಗಿರ್ತಾರೆ ಸರ್? ಸರ್, ಹೊರ ರಾಜ್ಯಕ್ಕೆ ಅಂದ್ರೆ ಇವಾಗ ಹಾರ್ಡ್ ಬಾಲ್ಗೆ ಮಾಡ್ಬೇಕಾ ಇಲ್ಲ ಹಾರ್ಡ್ ಬಾಲ್? ಹೊರ ರಾಜ್ಯದಲ್ಲಿ ಆಲ್ಮೋಸ್ಟ್ ಹಾರ್ಡ್ ಬಾಲ್ ಎಲ್ಲ. ಸೊ ಹಾರ್ಡ್ ಬಾಲ್ ಟೂರ್ನಮೆಂಟ್ ಆಗಿರ್ತದೆ, ಒಂದು ಚಿಕ್ಕ ಕ್ರೀಡಾಂಗಣ ಆಗಿರ್ತದೆ ಅನ್ಕೊಳ್ಳಿ. ಯಾವ ರೀತಿಯಾಗಿ ನೀವು ತಂಡನ ಕಟ್ಕೊಂಡು ಹೋಗ್ತೀರಾ ಸರ್? ಓಕೆ, ಹಾರ್ಡ್ ಬಾಲ್ಗೆ ಒಂದು ಟೀಮ್ ಹೇಳ್ತೀನಿ ಸರ್. ಸೊ ನಮ್ಮ ಓಪನರ್ಸ್ ಆಗಿ ಬಂದ್ಬಿಟ್ಟು ಸಲೀಮ್ ಹಾಗೂ ಸಾಗರ್ ಇರ್ತಾರೆ. ಓಕೆ. 1 ಡೌನ್ ಬ್ಯಾಟ್ಸ್ಮನ್ ಸ್ವಲ್ಪ ಮೆಚೂರಿಟಿ ಗೇಮ್ ಆಡಬೇಕು, ಆದ್ರಿಂದ ರಾಜ ಪಿಕ್ ಮಾಡ್ತೀನಿ. ಓಕೆ. ಸೊ 2 ಲೆಫ್ಟಿ ಬೇಕಾಗುತ್ತೆ.
Okay. ಫ್ಲೋಟರ್ಸ್ ಎಲ್ಲಿ ಬೇಕಾದ್ರೂ ಆಡ್ಬೋದು ಇವರು, ಇದೇ ಜಾಗ ಅಂತ ಇಲ್ಲ. ಖಂಡಿತ. ಒಂದು ದಾಸ್, ಒಂದು ಶಬರಿ ಹಾರ್ಡ್ ಬಾಲ್ಗೆ. ಓಕೆ. ಸೊ ನೆಕ್ಸ್ಟ್ ಇಬ್ರು ಆಲ್ರೌಂಡರ್ ಆಗಿ ಈಲು ಹಾಗೂ ಈಲು ಮತ್ತೆ ಸ್ಯಾಂಡಿ. ಖಂಡಿತ ಆಲ್ರೌಂಡರ್ಸ್ ತುಂಬಾ ಮುಖ್ಯ. ಹಾರ್ಡ್ ಬಾಲ್ ಆಗಲಿ ಸಾಫ್ಟ್ ಬಾಲ್ ಕ್ರಿಕೆಟ್ ಆಗಲಿ ಆಲ್ರೌಂಡರ್ಸ್ ಬ್ಯಾಟಿಂಗ್ ಬೌಲಿಂಗ್ ಎರಡೂ ಪರ್ಫಾರ್ಮೆನ್ಸ್ ನೀಡಿದ್ರೆ ತಂಡಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಅನ್ಸುತ್ತಾ? ಖಂಡಿತ ಸರ್, ಅದು ಆಪ್ಷನ್ ಇರಬೇಕು ನಮಗೆ. ಕ್ರಿಕೆಟ್ ಆಚೆ ಆಡಕ್ ಹೋಗುವಾಗ ಬರೀ ಬೌಲರ್ ಆಗಿ ನೆಚ್ಕೊಂಡು ಹೋದ್ರೆ ಆಗಲ್ಲ, ಬರೀ ಬ್ಯಾಟ್ಸ್ಮನ್ ಆಗಿ ಹೋದ್ರೂ ಆಗಲ್ಲ. ಆಲ್ರೌಂಡರ್ಸ್ ಒಂದು 3 ಜನ 4 ಜನ ಇರಬೇಕು ಟೀಮಲ್ಲಿ. ಯಾವಾಗ ಬೇಕಾದ್ರೂ ಬೌಲಿಂಗ್ ಹಾಕೋ ಥರ ಇರಬೇಕು, ಬ್ಯಾಟಿಂಗ್ ಯಾವುದೇ ಪೊಸಿಷನಲ್ಲಿ ಕೊಟ್ಟರು ಆಡೋ ರೀತಿ ಇರಬೇಕು. ಈ ತಂಡಕ್ಕೆ ಪೂರ್ಣಗೊಳಿಸ್ಬೇಕಂದ್ರೆ 3 ಬೌಲರ್ಸ್ ಯಾರು ಆಗಿರ್ಬೇಕು ಸರ್? ಸರ್ ಬೌಲರ್ ಪುರುಷಣ್ಣ ಒಬ್ಬರಾಗಿರ್ತಾರೆ. ಖಂಡಿತ. ನೆಕ್ಸ್ಟ್ ಒಬ್ಬ ಲೆಫ್ಟಿ ಬೇಕಾಗಿರ್ತಾರೆ. ಸೊ ಇವಾಗ ಪ್ರಸ್ತುತ ಲ್ಯಾವಿಶ್ ಪಿಕ್ ಮಾಡ್ತೀನಿ ಸರ್. ಫ್ರೆಂಡ್ಸ್ ಪ್ರಸ್ತುತ ತಂಡಗಳಲ್ಲಿ ಲೆಫ್ಟಿಗಳೇ ಕಮ್ಮಿ, ಹೌದು ಖಂಡಿತ ತುಂಬಾ ತೀರಾ ಕಡಿಮೆ ಲೆಫ್ಟಿಗಳೇ ಆಗಿದಾರಲ್ಲ. ಹೌದು ಸರ್. ಈಗ ನಾನೇನಾಗಿ ಹೇಳಕ್ ಇಷ್ಟ ಬೀಳ್ತೀನಿ ಅಂದ್ರೆ ಬೌಲರ್ಸೇ ಇಲ್ಲ ಸರ್, ಬೆರಳೆಣಿಕೆಯಲ್ಲಿದ್ದಾರೆ ಬೌಲರ್ಸ್. ಬ್ಯಾಟ್ಸ್ಮನ್ಸ್ ತುಂಬಾ ಜನ ಸಿಗ್ತಾರೆ. ಖಂಡಿತ. ಸೊ ಒಂದು ಟೀಮಲ್ಲಿ 4 ಜನ ಬೌಲರ್ ಮಾಡೋದೇ ತುಂಬಾ ಕಷ್ಟ ಆಗಿದೆ. ನಿಮ್ಮ ಅಂತಿಮ ಒಬ್ಬ ಬೌಲರ್ ಯಾರಾಗಿದೆ ಸರ್? ಸರ್ ಲ್ಯಾವಿಶ್ ಪುರುಷಣ್ಣ ಹೇಳಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಮೈಟಿ ಟೀಮ್ ಇಂದ ಮಂಜಾ ಆಗಿರ್ತಾನೆ. ಪೇಟಿಎಂ ಮಂಜಾ ಅಂತ ಅವ್ರನ್ನ ಕರೀತಾರೆ. ಹೌದು, ಅದು ಏನ್ ಮೀನಿಂಗ್ ಗೊತ್ತಿಲ್ಲ. ಹೌದು ಸರ್. ಸರ್ ಇಷ್ಟೆಲ್ಲ ಕ್ರಿಕೆಟ್ ಆಡಿ ಇಷ್ಟೆಲ್ಲ ಹೆಸರು ಮಾಡಿ ಇನ್ನೂ ಕೂಡ ನಾನು ಇಂಥದ್ದೊಂದು ವಿಷನ್ ಇಟ್ಕೊಂಡು ಕ್ರಿಕೆಟ್ ಆಡ್ತಾ ಇದ್ದೀನಿ ಅನ್ನೋದಾದ್ರೆ ಏನಾದ್ರು ಇದೆಯಾ ಸರ್? ಸರ್ ಇಷ್ಟು ವರ್ಷ ಕ್ರಿಕೆಟ್ ಆಡಿದ್ದೀವಿ. ಸೊ ಒಂದ್ ಸ್ವಲ್ಪ ಹೆಸರು ಮಾಡಿದೀವಿ. ಆ ಹೆಸರನ್ನ ಉಳ್ಸ್ಕೊಂಡು ಹೋಗೋದು ಅಷ್ಟೇ ಸರ್ ನನ್ನ ವಿಷನ್ ಕ್ರಿಕೆಟ್ ಅಲ್ಲಿ. ಖಂಡಿತ ಬಹಳ ದೊಡ್ಡ ಮಾತು. ಯಾಕಂದ್ರೆ ಕ್ರಿಕೆಟ್ ಆಡ್ತಾನೆ ಇರ್ತೀವಿ ಈ ರೀತಿಯಾಗಿ. ಖಂಡಿತ ಸರ್. ಅದು ಏನಂದ್ರೆ ನಾವು ಕ್ರಿಕೆಟ್ ಆಡಿ ಹೆಸರು ಮಾಡೋದು ಈಸಿ, ಅಂದ್ರೆ ಒಂದ್ 2-3 ವರ್ಷದಲ್ಲಿ ಹೆಸರು ಆಗ್ಬಿಡುತ್ತೆ. ಆ ಹೆಸರು ಉಳ್ಸ್ಕೊಂಡ್ ಬರೋದು ತುಂಬಾ ಕಷ್ಟ ಆಗುತ್ತೆ ಸರ್. ಅದಕ್ಕೆ ಆದಷ್ಟು ಕಷ್ಟ ಬೀಳ್ತಾ ಇದೀವಿ ನಾವು ಕೂಡ ನಮ್ಮ ಕಡೆಯಿಂದ. ಸರ್ ವರ್ಷ ಎಲ್ಲ ನಾನು ಇಂಥ ಒಂದು ಟೂರ್ನಮೆಂಟ್ಗೆ ವೇಟ್ ಮಾಡ್ತಾ ಇದ್ದೀನಿ, ಇಂಥ ಟೂರ್ನಮೆಂಟ್ ನನಗೆ ತುಂಬಾ ಇಷ್ಟ ಅಂದ್ರೆ ಯಾವ ಟೂರ್ನಮೆಂಟ್ ಆಗಿರುತ್ತೆ ಸರ್? ಸರ್ ಇದು ಒಂದು ಸ್ವಲ್ಪ ಡಿಫಿಕಲ್ಟಿ ಕ್ವಶನ್ ಆಗುತ್ತೆ. ಸೊ ನಮಗೆ ಕ್ರಿಕೆಟ್ ಆಡೋಕ್ಕೆ ಇಷ್ಟ ಇರೋದ್ರಿಂದ ಎಲ್ಲ ಟೂರ್ನಮೆಂಟ್ ನಾವು ಇಷ್ಟದಿಂದ ಹೋಗ್ತೀವಿ, ಅಷ್ಟೇ ಪ್ರಾಕ್ಟೀಸ್ ಮಾಡಿ ಹೋಗ್ತೀವಿ. ಬಟ್ ದಾವಣಗೆರೆಯಲ್ಲಿ ಹೋಗಿ ಆಡೋ ಎಕ್ಸ್ಪೀರಿಯನ್ಸ್ ಒಂದು ವಿಭಿನ್ನ ರೀತಿ ಇರುತ್ತೆ, ತುಂಬ ಖುಷಿ ಕೊಡುತ್ತೆ. ಏಕೆಂದರೆ ಎಲ್ಲರೂ ಲೈವ್ ನೋಡಿ ಮನೆಯಲ್ಲೇ ಇರೋ ಕಾಲದಲ್ಲಿ ಅಲ್ಲಿ ಗ್ರೌಂಡ್ ಫಿಲ್ ಆಗಿರುತ್ತೆ. ಸೊ ಅಂಗಣ ಬಂದ್ಬಿಟ್ಟು ಒಂದು 2,000 ಜನ 3,000 ಜನ ಇರ್ತಾರೆ ಅಲ್ಲಿ. ಸೊ ಅದಕ್ಕೋಸ್ಕರ ತುಂಬಾ ಖುಷಿಯಿಂದ ಆಟ ಆಡ್ತೀವಿ ಅಲ್ಲಿ. ಮಧ್ಯರಾತ್ರಿಯಲ್ಲೂ ಅಷ್ಟೇ ಕ್ರೌಡ್ ಇರುತ್ತೆ ಅಂತ ಕೇಳ್ಕೊಂಡಿದ್ದೀವಿ ನಾವು. ಹೌದು. ಸೊ ಆ ಒಂದು ಟೂರ್ನಮೆಂಟ್ ನಿಮ್ಗೆ ಫೇವ್ರೇಟ್ ಅಂತ ಅನ್ಸುತ್ತೆ. ನಮಗೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ವರ್ಲ್ಡ್ ಕಪ್ ಅನ್ನೋ ರೀತಿಯಲ್ಲೇ ಖ್ಯಾತಿಯನ್ನ ಪಡ್ಕೊಂಡಿದೆ ಆ ಒಂದು ಕ್ರೀಡಾಕೂಟ. ಖಂಡಿತ ಸರ್, ತುಂಬಾ ಖುಷಿ ಆಗುತ್ತೆ. ಎಲ್ಲ ಪ್ಲೇಯರ್ಸ್ ಒನ್ ಟೈಮ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ಲಿ. ಯಾಕೆಂದ್ರೆ ಅಂತ ಕ್ರೌಡ್ ಮುಂದೆ ಆಡೋ ಖುಷಿ ಬೇರೆ, ಎಕ್ಸ್ಪೀರಿಯನ್ಸ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸರ್ ಈಗ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಬಹಳಷ್ಟು ಪ್ಲೇಯರ್ಸ್ ಬರ್ತಾ ಇದ್ದಾರೆ, ಎಲ್ಲಾ ರೀತಿಯಾಗಿ ಪ್ಲೇಯರ್ಸ್ ಬರ್ತಾ ಇದ್ದಾರೆ, ಬಟ್ ಸ್ಪಾನ್ಸರ್ಗಳು ಬರ್ತಾ ಇಲ್ಲ, ಯಾಕೆ ಸರ್? ಸರ್ ಸ್ಪಾನ್ಸರ್ಸ್ ಯಾಕೆ ಬರ್ತಾ ಇಲ್ಲ ಅಂದರೆ, ಫಸ್ಟ್ ಆಫ್ ಆಲ್ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ನಡೆಯೋದೇ ಕಮ್ಮಿ ಆಗಿದೆ. ಮತ್ತು ಅದು ಬಜೆಟ್ ಕೂಡ ಸ್ವಲ್ಪ ಹೈ ಬಜೆಟ್ ನಡೀತಾ ಇರೋ ಕಾರಣದಿಂದಾಗಿ 2 ಸೀಸನ್ ಏನಾದ್ರೆ ಸೋತೋದ್ರೆ ಅವ್ರು ಸ್ವಲ್ಪ ಲಾಸಲ್ಲಿ ಹೋಗ್ತಾರೆ. ಅದರಿಂದ ಹಿಂದೇಟಾಗ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಸರ್ ಸ್ಪಾನ್ಸರ್ ಬಗ್ಗೆ. ಸರ್ ಈಗ ಟೆನ್ನಿಸ್ ಬಾಲ್ ಕ್ರಿಕೆಟ್ನ ತುಂಬ ಹತ್ತಿರದಿಂದ ನೋಡಿದ್ದೀರಾ ನೀವು. ಲೆದರ್ ಬಾಲ್ ಕ್ರಿಕೆಟಲ್ಲಿ ಮತ್ತು IPL ಅಲ್ಲಿ ಬಹಳಷ್ಟು ಯುವ ಪ್ರತಿಭೆಗಳು ಬರ್ತಾ ಇದ್ದಾರೆ. ಈಗ ನೀವೇ ಆಗಲೇ ಪರಿಚಯ ಮಾಡಿಕೊಟ್ರಿ ವೈಭವ್ ಸೂರ್ಯವಂಶಿ ಅಂತ. ಯಾವ ರೀತಿ ನೋಡ್ತೀರಾ ಸರ್ ಈ ರೀತಿ ಅಷ್ಟು ಕಡಿಮೆ ಏಜಲ್ಲಿ ಮ್ಯಾನ್ ಆಫ್ ದ ಟೂರ್ನಮೆಂಟ್ ತಗೊಂಡ್ರು, ಗರಿಷ್ಠ ರನ್ಸ್ಗಳನ್ನ ಗಳಿಸ್ಕೊಂಡ್ರು, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಖಂಡಿತ ಅದೊಂದು ಅವ್ರ ಗಾಡ್ ಗಿಫ್ಟ್ ಅಂತಲೂ ಹೇಳ್ಬೋದು, ಮತ್ತು ಅವ್ರ ಪರಿಶ್ರಮದಿಂದ ಬಂದಿದ್ದಾರೆ ಅಂತಲೂ ಹೇಳ್ಬೋದು ಸರ್. ಸೊ ಎಲ್ಲರೂ ಏನೇ ಕಷ್ಟ ಬಿದ್ದರೂ ಏನು ಮಾಡ್ತೀವೋ ನಾವು ದೇವ್ರು ಅದನ್ನ ನಮ್ಗೆ ಕೊಡ್ತಾರೆ. ಖಂಡಿತ. ಅಷ್ಟೊಂದು ಈಸಿಯಾಗಿ ಹೇಗೆ ಅವರು ಬ್ಯಾಟ್ ಬೀಸ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಅಷ್ಟು ಬ್ಯಾಟ್ ಬೀಸ್ತಾ ಇದ್ದಾರೆ ಅಂದರೆ ಹಿಂದ್ಗಡೆ ಅವರು ಅಷ್ಟು ಕಷ್ಟ ಬಿದ್ದು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಅಷ್ಟು ವರ್ಕೌಟ್ ಮಾಡ್ತಾ ಇರ್ತಾರೆ ಸರ್. ಯಾವುದೇ ಈಸಿಯಾಗಿ ಯಾವುದು ಬರಲ್ಲ. ಹೌದು ಖಂಡಿತವಾಗಿ. ಅವರ ಪರಿಶ್ರಮ ಬ್ಯಾಟಿಂಗ್ ನೋಡಿದಾಗ ನಮಗೆ ಈಸಿ ಅನ್ಸುತ್ತೆ ಬ್ಯಾಟಿಂಗ್. ಸಮ್ಟೈಮ್ಸ್ ನಾವು ಅದನ್ನೇ ಅನ್ಕೊಳ್ತೀವಿ, ಇಷ್ಟೊಂದು ಈಸಿ ಇದೆಯಾ ಬ್ಯಾಟಿಂಗ್ ಅಂತ. ಬಟ್ ಅದ್ರ ಹಿಂದೆ ಶ್ರಮ ಖಂಡಿತವಾಗ್ಲೂ ಇದ್ದೇ ಇರ್ತದೆ, ಅವ್ರ ಟ್ಯಾಲೆಂಟ್ ಕೂಡ ಇದ್ದೇ ಇದೆ. ಬಟ್ ಆ ಒಂದು ಪೀಕ್ ಫಾರ್ಮ್ ಅಂತ ಹೇಳ್ಬೋದು ಅವ್ರದ್ದು. ಎಸ್ ಡೆಫಿನೆಟ್ಲಿ ಸರ್, ಅವ್ರದ್ದು ಪೀಕ್ ಫಾರ್ಮ್ ಆಗಿರುತ್ತೆ. ಮತ್ತು ಅವ್ರು ಆ ಏಜಲ್ಲಿ ಸ್ವಲ್ಪ ಬಾಡಿ ಕೂಡ ತುಂಬ ಸಪೋರ್ಟ್ ಕೊಡುತ್ತೆ, ಕ್ರಿಕೆಟ್ ಕಡೆ ಆಗಲಿ ಎಲ್ಲದ್ರ ಬಗ್ಗೆ.
ಟೆನ್ನಿಸ್ ಬಾಲ್ ಕ್ರಿಕೆಟ್ನು ಕೂಡ 10-12 ವರ್ಷ ಆಡಿ ಅಥವಾ 15 ವರ್ಷನೇ ಆಡಿ ಒಂದು ಅನುಭವನ ಪಡ್ಕೊಂಡಿರ್ತಾರೆ ಆಟಗಾರರು. ಒಂದ್ ದಿವಸ ನೀವು ಕ್ರಿಕೆಟ್ನ ಬಿಟ್ಬಿಡ್ತೀರಾ, ಎಲ್ಲಾ ಆಟಗಾರರಿಗೂ ಒಂದು ಆ ಫೇಸ್ ಬಂದೇ ಬರುತ್ತದೆ. ಆವಾಗ ಹೇಗೆ ನೋಡ್ತೀರಾ ಸರ್? ಕ್ರಿಕೆಟ್ ನಾವು ಬಿಟ್ಟರು ನಮ್ಮನ್ನ ಕ್ರಿಕೆಟ್ ಬಿಡಲ್ಲ. ಯಾರೇ ಪ್ರೊಫೆಷ್ನಲ್ ಇವಾಗ ನಾವು ಟೂರ್ನಮೆಂಟ್ ಆಡೋದು ಬಿಡ್ಬೋದೇ ಹೊರ್ತು ಮನೆ ಹತ್ರ ಕ್ರಿಕೆಟ್ ಆಡ್ತಾ ಇರ್ತೀವಿ. ಸೊ ಕ್ರಿಕೆಟ್ ಬಿಡ್ತೀನಿ ಅಂತ ನಾನು ಅನ್ಕೊನಲ್ಲ ಸರ್, ಕ್ರಿಕೆಟ್ ಆಡ್ತಾನೆ ಇರ್ತೀನಿ. ಒಂದು ಸಮಯ ಬಂತು, ಏಜ್ ಆಯ್ತು, ಆ ಟೈಮಲ್ಲಿ ಕ್ರಿಕೆಟ್ನ ಬಿಟ್ಟು ಇರಕ್ ಆಗುತ್ತಾ? ಸೊ ಏಜ್ ಆದ್ಮೇಲೆ ಮೈಗೆ ಶಕ್ತಿ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಆಡೋರ್ನ ನೋಡಿ ಖುಷಿ ಬೀಳ್ಬೇಕು ಸರ್, ಅಷ್ಟೇ. ಸರ್, ಈಗ ಮುಂದಿನ ಹಂತಕ್ಕೆ ತಲುಪಬೇಕಾದ್ರೆ ನಾನು ಒಂದು ಪ್ರಶ್ನೆ ಕೇಳ್ಕೊಂಡು ಹೋಗ್ತೀನಿ. 1 ಬಾಲ್ಗೆ 6 ರನ್ ಬೇಕು. ಬ್ಯಾಟರ್ಸ್ ಹೆಸರನ್ನ ನಾನು ಹೇಳ್ಕೊಂಡು ಹೋಗ್ತೀನಿ. ಆ ಬ್ಯಾಟರ್ಸ್ಗೆ ನೀವು ಏನ್ ಬೌಲಿಂಗ್ ಮಾಡ್ತೀರಾ ಅಥವಾ ಅವರು ವೀಕ್ನೆಸ್ ಅಥವಾ ಸ್ಟ್ರೆಂತ್ಗೆ ಏನ್ ಬೌಲಿಂಗ್ ಮಾಡ್ತೀರಾ ಅಂತ. 1 ಬಾಲ್ಗೆ 6 ರನ್ ಬೇಕು. ಸಾಗರ್ ಭಂಡಾರಿ ಸ್ಟ್ರೈಕ್ ಅಲ್ಲಿ ಇದ್ದಾರೆ ಸರ್. ಸೊ ಕೆಲವೊಂದು ಪ್ಲೇಯರ್ಸ್ಗೆ ಅಷ್ಟು ವೀಕ್ನೆಸ್ ಇರಲ್ಲ ಸರ್. ಇವಾಗ ಭಂಡಾರಿ ಹೇಳಿದ್ರಿ, ಸೊ ಅವರು ಎಲ್ಲ ಕಡೆನೂ ತುಂಬಾ ಪವರ್ಫುಲ್ ಆಗಿ ಹೊಡಿತಾರೆ. ಸೊ ಸಾಫ್ಟ್ ಬಾಲ್ ಆದ್ರೆ ಗಾಳಿ ವಿರುದ್ಧ ದಿಕ್ಕಿಗೆ ಬೌಲಿಂಗ್ ಹಾಕ್ತೀನಿ. ಇನ್ ಕೇಸ್ ಗಾಳಿ ಲೆಗ್ ಸೈಡ್ ಇತ್ತು ಅಂದರೆ ಅವ್ರಿಗೆ ಆಫ್ ಸ್ಟೆಂಪಲ್ಲಿ ಬಾಲ್ ಹಾಕೋ ಪ್ರಯತ್ನ ಬೀಳ್ತೀನಿ, ಆಫ್ ಸೈಡ್ ಯಾಕರು. ಇನ್ ಕೇಸ್ ಸ್ಟ್ರೈಟ್ ಹತ್ರ ಇತ್ತು ಅಂದರೆ ಸ್ವಲ್ಪ ರೇಸಿಂಗ್ ಬಾಲ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ಅಂದರೆ ಯಾವುದಾದ್ರೆ ಕಟರ್ ಲೆಗ್ ಇಲ್ಲ ಆಫ್ ಕಟ್ರ್ ಹಾಕೋಕ್ಕೆ ಪ್ರಯತ್ನ ಬೀಳ್ತೀನಿ ಸರ್, ಅಷ್ಟೇ. ಸ್ವಲ್ಪ ಸ್ಟಡಿ ಬ್ಯಾಟರು ನಮ್ಮ ಅಕ್ಷಯ್ ಸಿಕೆ ಅವರು ಇದ್ರೆ ಯಾವ ರೀತಿ 1 ಬಾಲ್ 6 ರನ್ ಬೇಕು ಅಂದರೆ ಏನು ಬಾಲ್ ಹಾಕಕ್ಕೆ ಇಷ್ಟಪಡ್ತೀರಾ ಸರ್? ಸೊ ಅದು ಗಾಳಿ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ಆಫ್ ಸೈಡ್ ಗಾಳಿ ಇತ್ತು ಅಂದರೆ ಅವ್ರು ಅಷ್ಟು ರಿವರ್ಸ್ ಸ್ವೀಪ್ ಮಾಡಲ್ಲ. ಸೊ ಆಫ್ ಸೈಡ್ ಗಾಳಿ ಇತ್ತು ಅಂದರೆ ರಿವರ್ಸ್ ಮಾಡಕ್ಕೆ ಹೋಗ್ತಾರೆ, ನಾವು ಆ ಕಡೆ ಹಾಕ್ತೀವಿ, ಲೆಗ್ ಸ್ಟೆಮ್ ಮೇಲೆ ಹಾಕ್ತೀವಿ. ಸೊ ಅದು ಮ್ಯಾಚ್ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಇಲ್ಲಿ ಹೇಳಕ್ ತುಂಬಾ ಕಷ್ಟ ಆಗುತ್ತೆ ಸರ್. ಹೌದು. ಸಲೀಂ ಇದ್ರೆ ಹೊಡಿಬಿಡಿ ಆಟಗಾರ, ಯಾವಾಗ್ಲೂ ಕೂಡ ಸಿಕ್ಸರ್ನೇ ಬಾರ್ಸಕ್ ನೋಡ್ತಾರೆ. ಸಲೀಂ ಇದ್ರೆ 1 ಬಾಲ್ 6 ರನ್ ಬೇಕು ಅಂದಾಗ ಸರ್ ಅವರು ಲೆಗ್ ಸ್ಟೆಂಪಲ್ಲಿ ಸ್ವಲ್ಪ ವೀಕ್ ಅಂತ ಅನ್ಕೊಂಡಿದ್ದೀನಿ. ಸೊ ಅಲ್ಲಿ ಹಾಕಕ್ಕೆ ಪ್ರಯತ್ನ ಬೀಳ್ತೀನಿ ಸರ್. ನಮ್ಮ ನವೀನ ಇದ್ರೆ ಅವರು 360 ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಮ್ಮ ಬಿಹೈಂಡ್ ದ ಸ್ಟಂಪ್ಸ್ ಕೂಡ ಏನೋ ಬ್ಯಾಟಿಂಗ್ ಮಾಡ್ತಾರೆ. ಸೊ ನವೀನ ಇದ್ರೆ ಯಾವ ರೀತಿ ನೀವು ಬಾಲ್ ಹಾಕ್ತೀರಾ ಸರ್? ಸರ್ ಅದೇ ಹೇಳ್ದಂಗೆ ನಮ್ಮ ಪ್ರಯತ್ನ ನಾವು ಬೀಳ್ತೀವಿ ಅಲ್ಲಿ. ಅವರು ಹೇಗೆ ಅಂದ್ರೆ ಎಲ್ಲ ಕಡೆ ಆಡ್ತಾರೆ, ಆಲ್ ರೌಂಡ್ ದ ಗ್ರೌಂಡ್ ಆಡ್ತಾರೆ ಅವರು. ಸೊ ಅದೇ ಗ್ರೌಂಡ್ ತಕ್ಕಂಗೆ ನಾವು ಬೌಲಿಂಗ್ ಹಾಕ್ತೀರಿ ಸರ್. ಸರ್, ಒಬ್ಬ ಬೌಲರ್ ಅಷ್ಟು ಬೇಗ ಹೆಂಗ್ ಥಿಂಕ್ ಮಾಡ್ತಾರೆ ಸರ್? ಈಗ ಒಂದು 6 ಬಾಲ್ಗೆ 18 ರನ್ 20 ರನ್ ಬೇಕು, ಫಸ್ಟ್ ಬಾಲಲ್ಲಿ 6 ಹೊಡ್ಸ್ಕೊಂಡ್ರು. ಸೊ ಅಷ್ಟು ಬೇಗ ಯಾವ ರೀತಿ ಕಮ್ ಬ್ಯಾಕ್ ಮಾಡೋಕ್ಕಾಗ ಈಸಿ ಆಗುತ್ತೆ ಸರ್? ಸರ್ ಬೌಲರ್ ಆಗಿ ಹೇಗೆ ಥಿಂಕ್ ಮಾಡಬೇಕು ಅಂದರೆ, ಸೊ ಅವ್ರ ಮೈಂಡ್ ಸೆಟ್ನ ರೀಡ್ ಮಾಡಬೇಕು, ಮತ್ತೆ ಫುಟ್ ಮೂವ್ಮೆಂಟ್ನ ನೋಡಬೇಕು ಸರ್. ಅದರಲ್ಲಿ ಗೊತ್ತಾಗುತ್ತೆ ಅವರು ಎಲ್ಲಿ ಹೊಡಿಯೋಕ್ಕಿದ್ದಾರೆ ಅಂತ. ಸೊ ಅದ್ರ ವಿರುದ್ಧ ನಾವು ಬೌಲಿಂಗ್ ಹಾಕ್ಕೊಂಡು ಹೋಗ್ಬೇಕೇ ಹೊರತು, ಸೊ ನಾವು ಫಸ್ಟೇ ಇದಾಗಬಾರ್ದು, ಹೋಗ್ಬಿಟ್ಟು ಯಾಕರೇ ಹಾಕ್ಬೇಕು, ಹೋಗಿ ಅಲ್ಲೇ ಹಾಕ್ಬೇಕು, ಆ ಥರ ಇರೋರು ಬೌಲರ್ ಅಲ್ಲ. ಬ್ಯಾಟ್ಸ್ಮನ್ ಲಾಸ್ಟ್ವರೆಗೂ ನೋಡಬೇಕು ಸರ್. ಸರ್, ಈಗಿನ ದಿನಗಳಲ್ಲಿ ಸ್ವಿಚ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಪ್ರತಿಯೊಬ್ಬ ಆಟಗಾರರು ಪ್ರಾಕ್ಟೀಸ್ ಅಲ್ಲೂ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಬೌಲರ್ಸ್ ಯಾವ ರೀತಿ ಪ್ರಿಪೇರ್ ಆಗಿರ್ಬೇಕು ಸರ್? ಕೊನೆ ಹಂತದಲ್ಲಿ ಸ್ವಿಚ್ ಇಟ್ ಮಾಡ್ತಾರೆ. ಅದೇ ಸರ್, ಬೌಲರ್ಸ್ಗೆ ಅದೇ ನಾವು ಲಾಸ್ಟ್ವರೆಗೂ ಬ್ಯಾಟ್ಸ್ಮನ್ನ ನೋಡಲೇಬೇಕು. ಫುಟ್ ಮೂವ್ಮೆಂಟ್ ನೋಡಿದಾಗ ಗೊತ್ತಾಗುತ್ತೆ. ಅಂದರೆ ಇನಿಷಿಯಲಿ ಅವ್ರಿಗೆ ಸ್ವಲ್ಪ ಟಫ್ ಆಗ್ಬೋದು ಅವ್ರನ್ನ ರೀಡ್ ಮಾಡೋಕ್ಕೆ ಬ್ಯಾಟ್ಸ್ಮನ್ನ. ಒಂದು 2-3 ಟೂರ್ನಮೆಂಟ್ ಆದಮೇಲೆ ಬ್ಯಾಟ್ಸ್ಮನ್ ಅವ್ರದ್ದು ಸ್ಟೈಲೆಲ್ಲ ಇವಾಗ ಯೂಟ್ಯೂಬಲ್ಲೆಲ್ಲ ಲೈವ್ ಕೊಡ್ತಾ ಇದ್ದಾರೆ, ಆರಾಮಾಗಿ ನೋಡ್ಬಿಟ್ಟು ಅವ್ರದ್ದು ಸ್ಟ್ಯಾಂಡ್ಸ್ ಎಲ್ಲ ತಿಳ್ಕೊಂಬಿಡ್ಬೋದು, ರೀಡ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಯಾವಾಗಾದರೂ ಒಬ್ಬ ಪ್ಲೇಯರ್ಸ್ನ ಯೂಟ್ಯೂಬಲ್ಲಿ ನೋಡಿ ಅವ್ರನ್ನ ವೀಕ್ನೆಸ್ನ ಕಂಡುಹಿಡ್ದಿರೋದಿದೆಯಾ? ಸರ್, ನಾನು ಇಷ್ಟು ವರ್ಷ ಕ್ರಿಕೆಟ್ ಆಡೋದ್ರಿಂದ ಆ ಬ್ಯಾಟ್ಸ್ಮನ್ ನೋಡಿದ್ರೆ ಗೊತ್ತಾಗುತ್ತೆ ಅವರು ಎಲ್ಲಿ ಸ್ಟ್ರಾಂಗ್ ಇದ್ದಾರೆ. ಸೊ ಯಾವ ಶಾಟ್ ಅಟೆಂಪ್ಟ್ ಮಾಡಕ್ಕೆ ಹೋಗ್ತಾರೆ ಅಂತ ನಮಗೆ ಮುಂಚೆನೇ ಗೊತ್ತಾಗುತ್ತೆ. ಏನಂದರೆ ಮುಂಚೆ ಅಷ್ಟು ಪೇಸ್ ಇಲ್ಲ ನಮ್ಮ ಬೌಲಿಂಗಲ್ಲಿ, ಅಷ್ಟೇ ಬಿಟ್ಟರೆ ಬ್ಯಾಟ್ಸ್ಮನ್ನ ರೀಡ್ ಜಲ್ದಿ ಮಾಡ್ತೀವಿ ಸರ್. ವೇರಿಯೇಷನ್ ಎಷ್ಟು ಇಂಪಾರ್ಟೆಂಟ್ ಸರ್? ಅದೇ ಸರ್, ವೇರಿಯೇಷನ್ ಕಲ್ಕೊಂಡೇ ಹೋಗ್ಬೇಕು ಕ್ರಿಕೆಟಿಂಗ್ ಜರ್ನಿಯಲ್ಲಿ. ಸೊ ಇವಾಗ ನಾವು ಸ್ಟಾರ್ಟಿಂಗ್ ಒಂದು ಸ್ಟ್ರೈಟ್ ಬೌಲರ್ ಆಗಿ ಬಂದೆ, ಸೊ ಅದೇ ಹಿಡ್ಕೊಂಡು ಲಾಸ್ಟ್ವರೆಗೂ ಇರ್ತೀನಿ ಅಂದರೆ ಆಗಲ್ಲ. ಎಲ್ಲ ವೇರಿಯೇಷನ್ನು ಟ್ರೈ ಮಾಡಬೇಕು, ಕಲಿಬೇಕು, ಟೂರ್ನಮೆಂಟಲ್ಲಿ ಪ್ರಯತ್ನಿಸಬೇಕು. ನಾವು ಒಂದು ತಂಡನ ಕಟ್ಟಿದ್ರಿ, ಆ ತಂಡದಲ್ಲಿ ತಾವು ತಮ್ಮನ್ನ ಕೂಡ ಇಟ್ಕೊಳಲ್ಲ, ಮತ್ತೆ ಅದೇ ರೀತಿಯಾಗಿ ನಿಮ್ಮ ತಂಡ ಪಂಚಜನ್ಯ ಕೋಟದ ಯಾವುದೇ ಒಬ್ಬ ಆಟಗಾರನ ತಂಡದಲ್ಲಿ ಇಟ್ಕೊಳಲ್ಲ, ಯಾಕೆ ಸರ್? ನಾನು ಇಟ್ಕೊಳೋದು ಬೇಡ ಅಂತ ಫಸ್ಟೇ ಡಿಸೈಡ್ ಮಾಡಿದ್ದೆ. ಸೊ ಪಾಂಚಜನ್ಯ ಟೀಮ್ ಅವ್ರನ್ನ ಯಾರನ್ನೂ ಯಾಕೆ ಪಿಕ್ ಮಾಡಿಲ್ಲ ಅಂದರೆ ಎಲ್ಲ ಪ್ಲೇಯರ್ಸು ನನ್ನ ಫೇವ್ರೇಟು. ಸೊ ಅಲ್ಲಿ ಒಬ್ರನ್ನ ಹಾಕಿ ಒಬ್ರನ್ನ ತೆಗಿಯೋದು ಅದೆಲ್ಲ ಬೇಡ ಅಂತ ಸೊ ಯಾವುದೇ ಪ್ಲೇಯರ್ಸ್ನು ಪಿಕ್ ಮಾಡಿಲ್ಲ. ನಿಮ್ಮ ತಂಡದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
ನಮ್ಮ ತಂಡದ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ, ಖುಷಿ ಇದೆ. ಒಳ್ಳೆ ಟೀಮ್ ಕಟ್ಕೊಟ್ಟಿದ್ದಾರೆ ನಿತೀಶ್ ಶೆಟ್ಟರು. ಎಲ್ಲ ಬ್ರದರ್ಸ್ ಥರ ಇದ್ದೀವಿ ಇವಾಗ ಸದ್ಯಕ್ಕೆ. ನಿಮ್ಮ ಸ್ಪಾನ್ಸರ್ಗಳ ಬಗ್ಗೆ ಏನಾದರೂ? ಸರ್, ಸ್ಪಾನ್ಸರ್ ನಿಜ ಈ ಥರ ಸ್ಪಾನ್ಸರ್ ನಾವು ಅಷ್ಟು ನೋಡಿಲ್ಲ. ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಎಲ್ಲ ಈವೆಂಟ್ಸ್ಗೂ ಅವ್ರು ನಮ್ಮ ಜೊತೆನೇ ಇರ್ತಾರೆ. ಟೂರ್ನಮೆಂಟ್ಗೆ ಹೋಗಲಿ ಎಲ್ಲೇ ಹೋಗಲಿ ನಮ್ಮ ಜೊತೆ ಇದ್ದು ನಮ್ಮನ್ನ ತುಂಬ ಅಣ್ಣ ತಮ್ಮಾಗಿ ನೋಡ್ಕೊತಾರೆ ಸರ್. ತುಂಬ ಖುಷಿ ಆಗುತ್ತೆ. ಟೀಮ್ ಅಟ್ಮಾಸ್ಫಿಯರ್ ಎಷ್ಟು ಇಂಪಾರ್ಟೆಂಟ್ ಸರ್? ಎಲ್ಲೋ ಒಂದು ಕಡೆ ಹೊರ ರಾಜ್ಯಕ್ಕೆ ಹೋಗ್ತೀರಾ, ಇಲ್ಲಿಂದ ಅಷ್ಟು ದೂರ ಹೋಗ್ತೀರಾ, ಖರ್ಚು ಮಾಡ್ಕೊಂಡು ಹೋಗ್ತೀರಾ, ಒಂದು ನೈಟ್ ಸ್ಟೇ ಆಗಿರ್ತೀರಾ, ಮಾರನೇ ದಿವಸ ಟೂರ್ನಮೆಂಟ್ ಸೋಲ್ತೀರಾ. ಸೊ ಟೀಮ್ ಯಾವ ರೀತಿ ಅಟ್ಮಾಸ್ಫಿಯರ್ನ ಬಿಲ್ಡಪ್ ಮಾಡುತ್ತೆ? ಸರ್, ಇವಾಗ ಇರೋ 5 ಜನ ಟೀಮಲ್ಲಿ ನಾನು ವಿನೋದ ಇಬ್ಬರು ಸೀನಿಯರ್ಸ್ ಆಗಿದ್ದೀರಿ ಸರ್. ಓಕೆ. ಸೊ ಇಬ್ಬರು ಏನು ಹೇಳ್ತಿರೋ ಅದನ್ನೇ ಎಲ್ಲ ಹುಡುಗರು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆವಾಗ ಯಾವುದೇ ರೀತಿ ಪ್ರಾಬ್ಲಮ್ಸ್ ಅಷ್ಟು ಬರಲ್ಲ. ಎಲ್ಲ ಚಿಕ್ಕ ಹುಡುಗರು ಇರೋದ್ರಿಂದ ಅವ್ರು ಖುಷಿಯಾಗಿರ್ತಾರೆ. ಸೊ ಅಷ್ಟೊಂದು ಏನು ಪ್ರೆಷರೈಸ್ಡ್ ಆಗಲ್ಲ ಅವರು. ಇನ್ನೊಂದು ಬೇರೆ ಟೀಮ್ ಎಕ್ಸಾಂಪಲ್ ತೊಗೊತೀನಿ. ಸೊ ಒಂದು 10 ಜನ ಎಲ್ಲರೂ ಒಳ್ಳೆ ಪ್ಲೇಯರ್ಸ್ ಇದ್ದಾಗ 10 ಜನನೂ ಮಾತಾಡೋಕ್ಕೆ ಬರ್ತಾರೆ. ಸೊ ಅಲ್ಲಿ ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಆಗಿ ಸೋಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಂಗ್ಸ್ಟರ್ಸ್ ಟೀಮಲ್ಲಿ ಇದ್ದಷ್ಟು ಜಗಳ ಕಮ್ಮಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಯಂಗ್ಸ್ಟರ್ಸ್ ಮಾತು ಕೇಳೋರು ಇರಬೇಕು ಅಷ್ಟೇ. ಸೊ ಯಂಗ್ಸ್ಟರ್ಸ್ ಪ್ರತಿಯೊಂದು ತಂಡಕ್ಕೂ ಬರ್ತಾನೆ ಇದ್ದಾರೆ. ಈಗ ಸಾಲಾಗಿ ಪ್ರತಿಯೊಂದು ತಂಡಗಳಲ್ಲೂ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ. ಆ ಯಂಗ್ಸ್ಟರ್ಸ್ಗೆ ಒಂದು ಸಂದೇಶ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಯಂಗ್ಸ್ಟರ್ಸು ಒಳ್ಳೆ ಹ್ಯಾಬಿಟ್ ಬೆಳೆಸ್ಕೊಳ್ಳಿ, ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿ, ಮತ್ತು ಒಂದು ಟೀಮ್ಗೆ ಋಣಿಯಾಗಿರಿ ಅಷ್ಟೇ. ಸರ್, ಇಷ್ಟೆಲ್ಲ ಕ್ರಿಕೆಟ್ ಆಡಿ ರಾಜ್ಯಾದ್ಯಂತ ನಿಮ್ಮ ಹೆಸರು ಮಾಡಿಕೊಂಡು ಇನ್ನು ನಾವು ನೋಡ್ತಾನೆ ಇದ್ದೀವಿ, ಬಹಳಷ್ಟು ಉತ್ತಮ ನಿಮ್ಮ ಪ್ರದರ್ಶನಗಳು ಬರ್ತಾ ಇದೆ. ಇವತ್ತು ಮೊದಲ ಬಾರಿಗೆ ಬಹುಶಃ ನಿಮ್ಮ ಮೊದಲ ಸಂದರ್ಶನ ಅಂತ ಅನ್ಕೊಳ್ತೀನಿ. ಮೊದಲ ಬಾರಿಗೆ ನಮ್ಮ ಒಂದು ಸಂದರ್ಶನಕ್ಕೆ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ ಸರ್? ಸರ್, ತುಂಬ ನರ್ವಸ್ ಆಗಿದೆ. ನಾನು ಜಾಸ್ತಿ ಯಾವುದು ವೀಡಿಯೋನೇ ಮಾಡಿಲ್ಲ ಸರ್. ನನಗೆ ವೀಡಿಯೋ ಮಾಡೋಕ್ಕೆ ಕಳಿಸ್ತಾರೆ ಟೂರ್ನಮೆಂಟ್ ಬಗ್ಗೆ ವಿಶ್ ಮಾಡೋಕ್ಕೆ. ಸೊ ಅದೇ ಮಾಡೋಕ್ಕಾಗ್ದಿರೇ ಇದ್ದೆ. ನೀವು ಕರೆಸ್ಬಿಟ್ಟು ನನಗೆ ಒಂದು ಈ ಥರ ಆಪರ್ಚುನಿಟಿ ಕೊಟ್ಟಿದ್ದೀರಾ, ಮತ್ತು ಇಷ್ಟು ಮಾತಾಡಿರೋದೇ ನನಗೆ ಗ್ರೇಟ್ ಅನಿಸುತ್ತೆ ಸರ್. ನನಗೆ ನನ್ನ ಬಗ್ಗೆ ಭಾಳಷ್ಟು ಆಟಗಾರರು ನಮ್ಗೆ ಇದನ್ನೇ ಹೇಳ್ತಾರೆ ಸರ್, ನಮಗೆ ಕಾರ್ಯಕ್ರಮಕ್ಕೆ ಬರೋಕ್ಕೆ ಇಷ್ಟ ಇದೆ, ಬಟ್ ನಾವು ಮಾತಾಡೋಕ್ಕೆ ಸ್ವಲ್ಪ ಜರ್ತೀವಿ ಅಂತ ಹೇಳ್ತಾರೆ. ನಮ್ಮ ಒಂದು ಉದ್ದೇಶ ಒಂದೇ, ನಿಮ್ಮ ಒಂದು ಸ್ವಭಾವ ಈಗ ಸ್ವಸ್ತಿಕ್ ನಾಗರಾಜ್ ಏನು ಅನ್ನೋದು ನಮ್ಮ ವೀಕ್ಷಕರಿಗೆ ಗೊತ್ತಾಗಬೇಕು ಅನ್ನೋದು ನಮ್ಮ ಒಂದು ಅನಿಸಿಕೆ ಅಷ್ಟೇ. ಈ ಕಾರ್ಯಕ್ರಮನ ನಾವು ಅದೇ ಒಂದು ನೆಟ್ನಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಸರ್, ತುಂಬ ಥ್ಯಾಂಕ್ ಯು ಸರ್. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇವಾಗ ನಾವು ಇಲ್ಲಿ ಏನಂತಾರೆ, ಸ್ಟೇಟ್ ಲೆವೆಲ್ ಪ್ಲೇಯರ್ಸ್ ಚಿಕ್ಕ ಪ್ಲೇಯರ್ಸ್ ಅಂತಲೇ ಹೇಳ್ಬೋದು. ಟೆನ್ನಿಸ್ ಬಾಲ್ ಆಡೋರು ಸ್ವಲ್ಪ ಚಿಕ್ಕ ಪ್ಲೇಯರ್ಸ್ ಅಂತ ಹೇಳ್ತಾರೆ, ಬಟ್ ಅವ್ರಿಗೂ ಒಂದು ಜೀವನ ಇರುತ್ತೆ. ಸೊ ಅವ್ರದ್ದು ಹೇಗೆ ಜರ್ನಿ ಇರುತ್ತೆ ಅದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸ್ಕೊಡ್ತಾ ಇದ್ದೀರಾ. ಇವಾಗ ನಾವು ಟೆನ್ನಿಸ್ ಬಾಲ್ ಪ್ಲೇಯರ್ಸು ಕೆಲಸನೂ ಮಾಡ್ತೀವಿ. ಇವಾಗ 6 ವರ್ಷ ಕೆಲಸ ಮಾಡಿರ್ತೀವಿ. ಕೆಲಸ ಮಾಡ್ಕೊಂಡು ಹಂಗೆ ಕ್ರಿಕೆಟು ಆಡ್ತಾ ಇರ್ತೀವಿ. ಸೊ ಅದೆಲ್ಲ ಯಾರಿಗೂ ಗೊತ್ತಿರಲ್ಲ. ಅವರು ನಾರ್ತ್ ಪ್ಲೇಯರ್ಸ್ ಥರ ಥಿಂಕ್ ಮಾಡ್ತಾರೆ. ನಾರ್ತ್ ಪ್ಲೇಯರ್ಸ್ ಏನು ಮಾಡ್ತಾರೆ ಅಂದರೆ, ಅವ್ರದ್ದು ಜಸ್ಟ್ ಹೋಗಿ ವರ್ಕೌಟ್ ಮಾಡಿ ಹೋಗ್ಬಿಟ್ಟು ಕ್ರಿಕೆಟ್ ಆಡಿ. ಸೊ ಅದು ಬೇರೆ ಥರ ಗೇಮ್ ಬರುತ್ತೆ. ಇವಾಗ ಫಾರ್ ನನ್ನದೇ ಲೈಫ್ ಎಕ್ಸಾಂಪಲ್ ತೊಗೊಂಡ್ರೆ, ನಾನು ನೈಟ್ ಶಿಫ್ಟ್ ಮಾಡ್ತಾಯಿದ್ದೆ 6 ವರ್ಷದಿಂದ. ಸೊ ಎವ್ರಿ ಸ್ಯಾಟರ್ಡೇಸ್ ನನಗೆ ನಿದ್ದೆ ಇರಲ್ಲ. ಡೈರೆಕ್ಟ್ ಮ್ಯಾಚ್ಗೆ ಹೋಗ್ಬಿಟ್ಟು ಹಂಗೆ ಆಡ್ಬಿಟ್ಟು ನೈಟ್ ನಿದ್ದೆ ಮಾಡ್ತೀನಿ. ಸೊ ತುಂಬ ಡಿಫ್ರೆನ್ಸ್ ಇರುತ್ತೆ. ಆ ಕ್ರಿಕೆಟ್ನ ಎಕ್ಸ್ಪೆಕ್ಟ್ ನಾರ್ತ್ ಕ್ರಿಕೆಟ್ನ ನಮ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ನೈಟ್ ಶಿಫ್ಟ್ ಮಾಡಿ. ಸೊ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆ ಜರ್ನಿನೆಲ್ಲ ನೀವು ತೋರಿಸ್ಕೊಡ್ತಾ ಇದ್ದೀರಾ, ತುಂಬ ಖುಷಿ ಆಗ್ತದೆ. ತುಂಬ ಥ್ಯಾಂಕ್ ಯು ಸರ್. ಸರ್, ತಮ್ಮ ಸಂಚಿಕೆಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೇ ರೀತಿಯಾಗಿ ನಿಮ್ಮ ಮುಂದಿನ ಭವಿಷ್ಯ ತುಂಬ ಉಜ್ವಲ ಆಗಿರಲಿ. ನಿಮ್ಮ ಮುಂದಿನ ಹಂತದ ಎಲ್ಲ ಒಂದು ಕಾರ್ಯಕ್ರಮಗಳು, ಎಲ್ಲ ಒಂದು ರೀತಿಯ ಯಶಸ್ಸು ನಿಮ್ಮದಾಗಿರಲಿ ಅಂತ ನಾವು ನಮ್ಮ ವಾಹಿನಿ ಮುಖಾಂತರವಾಗಿ ನಿಮಗೆ ಆಶಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ನಮ್ಮ ಸಂಚಿಕೆಯ ಲೊಕೇಶನ್ ಪಾರ್ಟ್ನರ್ ಆಗಿ ಐಎಮ್ಗೌಡ್ ಸಂಸ್ಥೆ KR ಪುರ ಇವರು ಬಹಳಷ್ಟು ಉತ್ತಮವಾದ ಒಂದು ಕ್ವಾಲಿಟಿ ಮತ್ತು ಕ್ವಾಂಟಿಟಿಯೊಂದಿಗೆ KR ಪುರಂನ ಈ ಒಂದು ಶಾಪಲ್ಲಿ ಉತ್ತಮವಾದ ಒಂದು ಜರ್ಸೀಸ್, ಟ್ರ್ಯಾಕ್ಸ್ ಮತ್ತು ಲೋವರ್ ಸಿಗುತ್ತೆ. ಉತ್ತಮವಾದ ಒಂದು ಕ್ವಾಲಿಟಿ ಮತ್ತು ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಇವರದೇ ಒಂದು ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ನಿಮಗೆ ಒಳ್ಳೆ ಕ್ವಾಲಿಟಿ ಜೊತೆ ಕಡಿಮೆ ಪ್ರೈಸಲ್ಲೂ ಕೂಡ ಬಹಳಷ್ಟು ಉತ್ತಮ ಒಂದು ಪ್ರಾಡಕ್ಟ್ ಇಲ್ಲಿ ಸಿಗುತ್ತೆ. ನೀವು ತಪ್ಪದೆ ಒಂದ್ಸಲ ವಿಸಿಟ್ ಮಾಡಿ. ಇಲ್ಲಿ KR ಪುರಂನ ಸಂಸ್ಥೆಯಲ್ಲಿ ನೀವು ಎಲ್ಲಾನು ಪರ್ಚೇಸ್ ಮಾಡ್ಬೋದು.
ಸೊ ಇದಾಗಿತ್ತು ಇವತ್ತಿನ ಸಂಚಿಕೆ. ರಾಜ್ಯ ಕಂಡ ಶ್ರೇಷ್ಠ ಆಟಗಾರ ಸ್ವಸ್ತಿಕ್ ನಾಗರಾಜ್ ಇವರ ಮನದಾಳದ ಮಾತುಗಳು. ಬಹಳಷ್ಟು ಉತ್ತಮವಾಗಿ ತಮ್ಮ ಜರ್ನಿಯನ್ನು ಅವರು ಹೇಳ್ಕೊಂಡು ಬಂದರು. ಮುಂದಿನ ಸಂಚಿಕೆಯಲ್ಲಿ ಯಾವ ಆಟಗಾರರನ್ನ ನೀವು ನಮ್ಮ ಸಂಚಿಕೆಯಲ್ಲಿ ನೋಡಕ್ಕೆ ಬಯಸ್ತೀರಾ? ಕಮೆಂಟ್ಸ್ನ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಮಸ್ಕಾರ.